ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ 9ನೇ ಕ್ಲಾಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 8. ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ಸಂರಚನೆಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಮೊದಲಿಗೆ ನಾವು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಂಡಮೆಂಟಲ್ ರೈಟ್ಸ್, ಸೊ ಈ ಒಂದು ಹಕ್ಕುಗಳು ಏನಾಗಿರುತ್ತೆ ಅಂದರೆ ಸಂವಿಧಾನದಿಂದ ಗ್ಯಾರಂಟಿ ಅಥವಾ ಖಾತರಿಪಡಿಸಲಾಗಿರುವಂಥ ಸ್ವಾತಂತ್ರ್ಯಗಳಾಗಿರುತ್ತೆ. ಖಾತರಿಪಡಿಸಲಾದಂಥ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಗುಂಪಾಗಿರುತ್ತೆ. ಹಕ್ಕುಗಳ ಗುಂಪು ಅಂದರೆ ಸಂವಿಧಾನ ಖಾತರಿಪಡಿಸಿದ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಗುಂಪಿಗೆ ಅಂತ ಏನಂತ ಕರಿತೀವಿ ನಾವು ಮೂಲಭೂತ ಹಕ್ಕುಗಳಂತ ಕರಿತೀವಿ. ಇಂತಹ ಒಂದು ಮೂಲಭೂತ ಹಕ್ಕುಗಳು ಎಲ್ಲಿಂದ ಉಗಮ ಆದವು ಅಥವಾ ಇದರ ಮೂಲ ಏನು ಅನ್ನುವಂಥದ್ದು ನೋಡೋಣ. ಸೊ ಫಸ್ಟ್ ಒನ್, ಸೊ ಇದು ಜೂನ್ 15, ಸೊ ಇದು 1215 ಏನಾಗುತ್ತೆ ಅಂತಂದರೆ ಇದರ ಮೊದಲ ಪರಿಕಲ್ಪನೆ ಅನ್ನುವಂಥದ್ದು ಇಂಗ್ಲೆಂಡ್ನ ದೊರೆ ಕಿಂಗ್ ಜಾನ್ ಅವರಿಂದ ಏನಾಗುತ್ತೆ ಈ ಮೂಲಭೂತ ಹಕ್ಕಿನ ಆರಂಭಿಕ ಪರಿಕಲ್ಪನೆ ಏನಾಗುತ್ತೆ ಇಲ್ಲಿ ಉದಯ ಆಗತ್ತೆ. ಸೊ ಇಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳಂತಂದ್ರೆ ಏನು, ಮ್ಯಾಗ್ನಾ ಕಾರ್ಟಾ ಅಂದರೆ ಇದು ಒಂದು ಹಕ್ಕುಗಳ ಸನ್ನದು ಅಂತ ಹೇಳಿ. ಸೊ ಈ ರೀತಿ ಒಂದು ಹಕ್ಕುಗಳನ್ನ ಆಗಿನ ಸಂದರ್ಭದಲ್ಲಿ ಯಾಕೆ ಪರಿಚಯಿಸಲಾಗತ್ತೆ, ಆ ಒಂದು ಸನ್ನಿವೇಶದ ಅಗತ್ಯತೆ ಏನು ಇತ್ತು ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಮೇನ್ ರೀಸನ್, ಈ ರೀತಿ ಒಂದು ಮೂಲಭೂತ ಹಕ್ಕುಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮೇನ್ ರೀಸನ್ ಇತ್ತು ಅಂತಂದ್ರೆ ರಾಜ ಮತ್ತು ಬಂಡಾಯ ಬಾರನ್ ಗುಂಪುಗಳ ನಡುವೆ ಏನಾಗ್ತಾ ಇತ್ತು ಅಂತಂದರೆ ಆಗಾಗ ಅಲ್ಲಿ ಕಲಹಗಳಾಗ್ತಾ ಇತ್ತು. ಸೊ ಇಂಗ್ಲೆಂಡಿನ ದೊರೆ ಅಂದರೆ ರಾಜರುಗಳ ನಡುವೆ ಮತ್ತು ಈ ಬಾರನ್ ಗುಂಪು. ಸೊ ಇಲ್ಲಿ ಬಾರನ್ ಅಂತಂದರೆ ಈ ಒಂದು ಬ್ರಿಟನ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಇರುವಂಥ ಒಂದು ಕೆಳ ಸ್ತರದ ವ್ಯಕ್ತಿಗಳಿವರು. ಅಂದರೆ ವ್ಯವಸಾಯವನ್ನು ಮಾಡ್ಕೊಳ್ತಾ, ಅಂದರೆ ಒಂದು ಏನು ಉಳಿಗಮಾನ್ಯ ಪದ್ಧತಿ ಇರುತ್ತೆ ಅದರಲ್ಲಿ ವ್ಯವಸಾಯವನ್ನು ಮಾಡ್ಕೊಳ್ತಾ ಬದುಕ್ತಾ ಇರುವಂಥ ವ್ಯಕ್ತಿಗಳು. ಸೊ ಇವರ ನಡುವೆ ಏನಾಗ್ತಾ ಇರುತ್ತೆ ಅಂತಂದರೆ ಆಗಾಗ ಏನಾಗ್ತಾ ಇರುತ್ತೆ ಗಲಭೆಗಳಾಗ್ತಾ ಇರುತ್ತೆ. ಸೊ ಈ ಗಲಭೆಗಳನ್ನು ನಿಯಂತ್ರಿಸಲಿಕ್ಕೆ, ಇವರ ನಡುವೆ ಶಾಂತಿಯನ್ನು ತರಲಿಕ್ಕೆ ಏನು ಮಾಡಲಾಗುತ್ತೆ, ಕಿಂಗ್ ಜಾನ್ ಈ ಒಂದು ಮೂಲಭೂತ ಹಕ್ಕುಗಳನ್ನ ಪರಿಚಯ ಮಾಡ್ತಾನೆ. ಏನು ಅಂತಂದರೆ ಈ ಹಕ್ಕುಗಳನ್ನ ಏನು ಪರಿಚಯವನ್ನು ಮಾಡ್ತಾನೆ, ಈ ಮೂಲಕ ರಿಸಲ್ಟ್ ಏನಾಗುತ್ತೆ ಅವರ ನಡುವೆ ಇದು ಚರ್ಚ್ ಹಕ್ಕುಗಳ ನಡುವೆ ರಕ್ಷಣೆಗೆ ಭರವಸೆಯನ್ನು ನೀಡುತ್ತೆ. ಏನು ಈ ಬಾರನ್ ಗುಂಪುಗಳೇನಿದ್ದು ಇವರ ಒಂದು ಹಕ್ಕುಗಳ ಮೇಲೆ ಏನಾಗ್ತಾ ಇರುತ್ತೆ, ಆಗಾಗ ಇವರ ಒಂದು ಚರ್ಚ್ ಹಕ್ಕುಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇರುತ್ತೆ. ಸೊ ಇದರಿಂದ ಏನು ಮಾಡುತ್ತೆ, ಇವರಿಗೆ ರಕ್ಷಣೆ ಸಿಗತ್ತೆ. ಹಾಗೆ ಈ ರಾಜ ಈ ಒಂದು ಬಾರನ್ ಗುಂಪುಗಳನ್ನ ಆಗಾಗ ಏನು ಮಾಡ್ತಾ ಇರ್ತಾನೆ, ಜೈಲಿಗೆ ಅಕ್ರಮವಾಗಿ ಅವರನ್ನು ಬಂಧನ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಕೂಡ ಇಲ್ಲಿ ಇವರಿಗೆ ರಕ್ಷಣೆ ಸಿಗತ್ತೆ. ಹಾಗೆ ಇವರಿಗೆ ತ್ವರಿತ ನ್ಯಾಯದ ಪ್ರವೇಶದ ಒಂದು ಭರವಸೆಯನ್ನು ಕೂಡ ಇಲ್ಲಿ ರಾಜ ನೀಡ್ತಾನೆ. ಹಾಗೆ ಇಲ್ಲಿ ಈ ರಾಜ ಅಂದರೆ ಈ ಒಂದು ಕಿಂಗ್ ಜಾನ್ ಅಡಿಯಲ್ಲಿ ಬರುವಂಥ ಇತರ ರಾಜಗಳು ಏನಿರ್ತಾರ, ಸೊ ಇವರು ಮಾಡ್ತಾ ಇರ್ತಾರ, ಇವರ ಮೇಲೆ ಆಗಾಗ ಹೆಚ್ಚಿನ ಒಂದು ಕಂದಾಯವನ್ನು ಹಾಕ್ತಾ ಇರ್ತಾನೆ. ಸೊ ಹೀಗಾಗಿ ರಾಜನಿಗೆ ಏನು ಮಾಡಲಾಗತ್ತೆ, ಇಲ್ಲಿ ಉಳಿಗಮಾನ್ಯ ಪಾವತಿಯ ಮೇಲೆ ಮಿತಿಯನ್ನು ಹಾಕಲಾಗತ್ತೆ. ಸೊ ಈ ರೀತಿ ಒಂದು ಹಕ್ಕುಗಳನ್ನ ನೀಡಲಾಗತ್ತೆ. ಸೊ ಈ ಮೂಲಕ ಈ ರೀತಿ ಹಕ್ಕುಗಳನ್ನ ನೀಡಲಾಗತ್ತಲ್ವಾ, ಸೊ ಇವರು ಒಂದಿಷ್ಟು ಕಮಿಟ್ಮೆಂಟ್ಗೆ ಬದ್ಧರಾಗಿರಬೇಕಾಗಿರುತ್ತೆ. ಯಾರು, ರಾಜ ಅಥವಾ ಈ ರೆಬೆಲ್ ಬಾರನ್ಸ್ ಗುಂಪುಗಳೇನಿರುತ್ತೆ ಈ ಬದ್ಧತೆಗಳನ್ನ, ಅಂದರೆ ಈ ಮೇಲಿನ ಬದ್ಧತೆಗಳನ್ನ ಮುರಿಯಬಾರದು ಅನ್ನುವಂಥದ್ದು ಒಂದು ಕಮಿಟ್ಮೆಂಟ್ ಆಗತ್ತೆ. ಸೊ ಈ ರೀತಿ ಏನಾಗುತ್ತೆ, ಈ ಒಂದು ಮೂಲಭೂತ ಹಕ್ಕುಗಳ ಒಂದು ಆರಂಭಿಕ ಪರಿಕಲ್ಪನೆ ಅನ್ನುವಂಥದ್ದು ಈ 1215 ಕಂಡುಬರುತ್ತೆ ಕಿಂಗ್ ಜಾನ್ನಿಂದ. ಸೊ ನೆಕ್ಸ್ಟ್ ಒನ್, ಈ ಮೂಲಭೂತ ಹಕ್ಕುಗಳ ಕುರಿತು ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನೋಡೋಣ ಬನ್ನಿ. ಮೂಲಭೂತ ಹಕ್ಕುಗಳ ಕುರಿತ ಅಂಬೇಡ್ಕರ್ ಅವರ ಮಾತುಗಳಿವು. ಏನು ಅಂತಂದ್ರೆ, ಸಂವಿಧಾನ ಸಭೆಯಲ್ಲಿ
ಹೆಚ್ಚು ಚರ್ಚಿಸಲ್ಪಟ್ಟ ಭಾಗ. ಅಂದರೆ ಏನೇ ಭಾಗ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಏನಾಗತ್ತಾ, ಸೊ ಅದರ ಮೇಲೆ ಚರ್ಚೆಗಳಾಗತ್ತಾ. ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಥವಾ ಕರಡು ಸಂವಿಧಾನ ಏನಿರುತ್ತೆ ಅದರ ಮೇಲಿನ ಚರ್ಚೆಗಳಾಗತ್ತೆ. ಈ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಏನು ಹೆಚ್ಚಿನ ಒಂದು ಡಿಸ್ಕಷನ್ ಏನು ಅಂತಂದರೆ ಈ ಒಂದು ಭಾಗದ ಮೇಲೆ ಆಗತ್ತೆ. ಅಂದರೆ ಅದು ಮೂಲಭೂತ ಹಕ್ಕಿನ ಕುರಿತು. ಸೊ ಹೀಗಾಗಿ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಂಡ ಭಾಗ ಈ ಒಂದು ಮೂಲಭೂತ ಹಕ್ಕುಗಳಾಗಿದೆ ಅನ್ನೋದನ್ನು ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ಇದರಲ್ಲಿ ಡೀಟೇಲ್ಡ್ ಆಗಿ ಹೆಚ್ಚಿನ ಒಂದು ಹಕ್ಕುಗಳನ್ನ ಹೊಂದಿದೆ, ಹಾಗೆ ಅವುಗಳನ್ನ ಡೀಟೇಲ್ ಆಗಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಹೆಚ್ಚು ಚರ್ಚಿಸಲ್ಪಟ್ಟ ಭಾಗ ಮತ್ತು ಹೆಚ್ಚು ಸಮಯ ತೆಗೆದುಕೊಂಡ ಭಾಗ ಆಗಿದೆ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಿದ್ರೆ ಭಾರತದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳನ್ನ ಪರಿಚಯಿಸಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಸರ್ಕಾರದ ಚೌಕಟ್ಟನ್ನು ನಿರ್ವಹಿಸಲು ಸರ್ಕಾರ ಎಲ್ಲಿಯವರೆಗೆ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು, ಅದಕ್ಕೆ ಮಿತಿಗಳೇನು ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಈ ಮೂಲಭೂತ ಹಕ್ಕುಗಳು ನಿರ್ಧರಿಸುತ್ತೆ. ಹಾಗೆ ಸರ್ಕಾರವು ಯಾವ ವ್ಯಾಪ್ತಿಯಲ್ಲಿ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದು ಹೇಳುತ್ತೆ. ಹಾಗೆ ಈ ಮೂಲಕ ತಮ್ಮ ಅಧಿಕಾರವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹೀಗಾಗಿ ಸರ್ವಾಧಿಕಾರವನ್ನು ತಪ್ಪಿಸಲು ಅಂತಂದರೆ ಸೊ ಇಲ್ಲಿ ಸರ್ಕಾರಗಳು ತಮಗೆ ಹೇಗೆ ಬೇಕೋ ಹಾಗೆ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಿತಿಗೆ ಒಳಪಟ್ಟು ಅಥವಾ ಸಂವಿಧಾನದ ಒಂದು ನಿಬಂಧನೆಗೆ ಒಳಪಟ್ಟು ಏನು ಮಾಡಬೇಕಾಗತ್ತೆ, ಇಲ್ಲಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ಏನು ಮಾಡುತ್ತೆ, ಮೂಲಭೂತ ಹಕ್ಕುಗಳು ಸರ್ವಾಧಿಕಾರವನ್ನು ತಪ್ಪಿಸುತ್ತೆ. ಸೊ ಹೀಗಾಗಿ ಇವುಗಳನ್ನು ಪರಿಚಯಿಸಲಾಗಿದೆ. ಸೊ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು. ಸೊ ಇಲ್ಲಿ ಆರ್ಟಿಕಲ್ 3 ಏನಿದೆ, ಸೊ ಆರ್ಟಿಕಲ್ 3 ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗತ್ತೆ. ಸೊ ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಹಕ್ಕುಗಳ ಸನ್ನದು ಅನ್ನುವಂಥದ್ದು. ಸೊ ಇಲ್ಲಿ ಆರ್ಟಿಕಲ್ 12 to 35 ಏನಿದೆ, ಆರ್ಟಿಕಲ್ 12 to 35 ಅನ್ನುವಂಥದ್ದು ಏನಿದೆ, ಈ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ವಿವರಗಳನ್ನು ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಹಾಗೆ ಈ ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಏನಿದೆ, ಇದನ್ನು ನಾವು ಎಲ್ಲಿಂದ ಎರವಲು ಮಾಡ್ಕೊಂಡಿದ್ದೀವಿ, ಮೂಲಭೂತ ಹಕ್ಕುಗಳ ಒಂದು ಪರಿಕಲ್ಪನೆ ನಾವು ಅಮೇರಿಕಾ ಸಂವಿಧಾನದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಭಾರತದ ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳೇನಿದೆ ಜಗತ್ತಿನ ಇತರ ಯಾವುದೇ ದೇಶಕ್ಕಿಂತ ಏನಾಗಿದೆ ಅಂದರೆ ಹೆಚ್ಚು ವಿಸ್ತಾರವಾಗಿದೆ. ಅಂದರೆ ಹೆಚ್ಚು ಏನು ಮಾಡಲಾಗಿದೆ, ಡೀಟೇಲ್ ಕ್ಲಾಸ್ ಬೈ ಕ್ಲಾಸಲ್ಲಿ ಅವುಗಳನ್ನ ಅವುಗಳ ಬಗ್ಗೆ ವಿವರಣೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಫಂಡಮೆಂಟಲ್ ರೈಟ್. ಸೊ ಇದರ ಒಂದು ಲಕ್ಷಣಗಳನ್ನ ನೋಡೋದಾದರೆ ಇವುಗಳು ಏನಂತಂದ್ರೆ ಖಾತರಿಯಾಗಿರುವಂಥದ್ದು, ಅಂದರೆ ಗ್ಯಾರಂಟಿಯಾಗಿ ಇರುತ್ತೆ. ಇವು ಗ್ಯಾರಂಟಿ ಅಂದರೆ ಇಲ್ಲಿ ಯಾವುದೇ ಒಂದು ತಾರತಮ್ಯವಿಲ್ಲದೆ ಏನು ಮಾಡಲಾಗತ್ತೆ, ಎಲ್ಲ ವ್ಯಕ್ತಿಗಳಿಗೆ ಈ ಒಂದು ಹಕ್ಕುಗಳನ್ನ ನೀಡಲಾಗತ್ತೆ. ಏನನ್ನ ನಿರ್ವಹಿಸಲಿಕ್ಕೆ, ಎಲ್ಲರಿಗೆ ಸಮಾನತೆಯನ್ನು ತರಲಿಕ್ಕೆ, ಎಲ್ಲರ ಘನತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮತ್ತು ರಾಷ್ಟ್ರದ ಹಿತಾಸಕ್ತಿಯನ್ನು ನಿರ್ವಹಿಸಲಿಕ್ಕೆ ಎಲ್ಲರಿಗೂ ಕೂಡ ಇವು ಖಾತರಿಯಾಗಿರುವಂಥ ಹಕ್ಕುಗಳಾಗಿವೆ. ಹಾಗೆ ಈ ಮೂಲಭೂತ ಹಕ್ಕುಗಳು ಏನನ್ನ ತಡೆಗಟ್ಟತ್ತೆ, ಸೊ ಫಸ್ಟ್ ಒನ್ ನಾವು ಇದು ಖಾತ್ರಿಯನ್ನು ಒದಗಿಸುತ್ತೆ, ಎಲ್ಲ ವ್ಯಕ್ತಿಗಳಿಗೆ ಯಾವುದೇ ತಾರತಮ್ಯ ಇಲ್ಲ ಅಂತದೆ. ಹಾಗೆ ಸಮಾನತೆ, ಘನತೆ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ರಾಷ್ಟ್ರದ ಏಕತೆಯನ್ನು ನಿರ್ವಹಿಸುತ್ತೆ. ಹಾಗೆ ಇದು ಏನನ್ನ ತಡೆಗಟ್ಟೆ ಅಂತಂದರೆ ಸರ್ವಾಧಿಕಾರ ರಾಜ್ಯದ, ಅಂದ್ರೆ ರಾಜ್ಯದ ಆಕ್ರಮಣದಿಂದ ಏನು ಮಾಡುತ್ತೆ, ಪ್ರಜೆಗಳ ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡುತ್ತೆ. ಹಾಗೆ ದೇಶದಲ್ಲಿ ನಿರಂಕುಶ ಆಡಳಿತ, ತಮಗೆ ಹೇಗೆ ಬೇಕೋ ಹಾಗೆ ವರ್ತಿಸೋ ಹಾಗಿಲ್ಲ. ಸೊ ಇಲ್ಲಿ ನಿರಂಕುಶ ಅಧಿಕಾರ ಅನ್ನುವಂಥದ್ದೇನು ಸಂವಿಧಾನದಲ್ಲಿ ಇದು ಸಂವಿಧಾನ ಬಾಹಿರ ಆಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಸೊ ಹೀಗಾಗಿ ಏನಂತಂದರೆ ಇವು ರಕ್ಷಿತವಾದವು, ಅಂದರೆ ಇವುಗಳನ್ನ ಏನು ಮಾಡಲಾಗುತ್ತೆ, ಈ ಹಕ್ಕುಗಳು ಪ್ರೊಟೆಕ್ಟ್ ಆಗಿ ಇರುತ್ತೆ. ಹಾಗೆ ಸ್ವಾತಂತ್ರ್ಯಗಳು ಕೂಡ ಇದರಲ್ಲಿ ಹಕ್ಕುಗಳು ಕೂಡ ಸಿಗತ್ತೆ. ಅಂದರೆ ರಾಜ್ಯದ ಆಕ್ರಮಣದಿಂದ ಏನು ಮಾಡುತ್ತೆ, ಜನರ ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡಲಾಗತ್ತೆ. ಒಟ್ಟಾರೆ ಈ ಒಂದು ಮೂಲಭೂತ ಹಕ್ಕುಗಳ ಗುರಿಗಳೇನು ಅನ್ನುವಂಥದ್ದು ನೋಡೋಣ. ಸೊ ಇವು ವ್ಯಕ್ತಿಗಳ ಆಳ್ವಿಕೆಯ ಬದಲಾಗಿ ಕಾನೂನಿನ ಅಧಿಪತ್ಯದ ಸ್ಥಾಪನೆಗೆ ಕಾರಣ ಆಗತ್ತೆ. ಸೊ ಈ ಮೂಲಕ ಇದು ಸರ್ವಾಂಗೀಣ ಅಭಿವೃದ್ಧಿಗೆ, ವಸ್ತು ಆಗಿರಬಹುದು, ಬೌದ್ಧಿಕ ಆಗಿರಬಹುದು,
ನೈತಿಕ, ಆಧ್ಯಾತ್ಮಿಕ, ಒಟ್ಟಾರೆಯಾಗಿ ವ್ಯಕ್ತಿಯ ಅಭಿವೃದ್ಧಿಗೆ ಏನಾಗತ್ತೆ ಅಂದರೆ ಈ ಮೂಲಭೂತ ಹಕ್ಕುಗಳು ಕಾರಣ ಆಗತ್ತ. ಸೊ ಆದ್ದರಿಂದ ಇದು ಭಾರತೀಯ ಸಂವಿಧಾನದ ಸಮಗ್ರ ಭಾಗವಾಗಿ ಕಂಡುಬರುತ್ತೆ. ಸೊ ಹಾಗಿದ್ರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವೆಲ್ಲ ಮೂಲಭೂತ ಹಕ್ಕುಗಳಿದೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಸಮಾನತೆಯ ಹಕ್ಕು, ರೈಟ್ ಟು ಇಕ್ವಾಲಿಟಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 14 to 18 ಇದಕ್ಕೆ ಸಂಬಂಧಪಟ್ಟಂಥ ವಿಧಿಗಳಾದರೆ, ನೆಕ್ಸ್ಟ್ ಒನ್ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಇದಕ್ಕೆ ಸಂಬಂಧಪಟ್ಟಂಥ ವಿಧಿಗಳು 19ರಿಂದ 22. ನೆಕ್ಸ್ಟ್ ಒನ್ ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. 23ರಿಂದ 24ನೇ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಸೊ 25ರಿಂದ 22ನೇ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿವೆ. ಹಾಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 29ರಿಂದ 30ನೇ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂದರೆ ರೈಟ್, ಇಲ್ಲಿ ಇನ್ನೊಂದು ಕೂಡ ಹಕ್ಕು ಬರುತ್ತೆ, ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಸೊ ಇಲ್ಲಿ ಆಸ್ತಿ ಹಕ್ಕು. ಸೊ ಇದು ಕೂಡ ಏನಾಗಿತ್ತು ಅಂತಂದರೆ ಈ ಹಿಂದೆ ಇದು ನಮ್ಮ ಮೂಲಭೂತ ಹಕ್ಕಾಗಿತ್ತು. ರೈಟ್ ಟು ಪ್ರಾಪರ್ಟಿ ವಾಸ್ ಆಲ್ಸೋ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 31. ಬಟ್ ಏನು ಮಾಡಲಾಗುತ್ತೆ, ಇಲ್ಲಿ 44ನೇ ತಿದ್ದುಪಡಿ ಕಾಯ್ದೆ 1976ರ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ತೆಗೆದು ಹಾಕಲಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ಕಾಯ್ದೆ ಕೂಡ ಆಗುತ್ತೆ. ಸೊ ಈ ಒಂದು ಕಾಯ್ದೆ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗತ್ತೆ. ಸೊ ಹೀಗಾಗಿ ಪ್ರಸ್ತುತ ಆಸ್ತಿಯ ಹಕ್ಕಿನ ಸ್ಥಾನಮಾನ ಏನು, ಸ್ಟೇಟಸ್ ಏನು ಅಂತ ನೋಡೋದಾದರೆ, ಇದು ಒಂದು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಇದನ್ನೇ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. UPSC ಕೂಡ ಈ ಹಿಂದೆ ಇದರ ಬಗ್ಗೆ ಕ್ವಶನ್ನ ಕೂಡ ಕೇಳಿದ್ದಾರೆ. ಸೊ ರೈಟ್ ಟು ಪ್ರಾಪರ್ಟಿ ಈಸ್ ಅ ಪ್ರೆಸೆಂಟ್ ಏನಾಗಿದೆ, ಇದು ಈಸ್ ಅ ಒಂದು ಲೀಗಲ್ ರೈಟ್ ಆಗಿದೆ. ಲೀಗಲ್ ರೈಟ್, ಕಾನೂನುಬದ್ಧ, ಲೀಗಲ್ ರೈಟ್, ಕಾನೂನುಬದ್ಧ ಹಕ್ಕಾಗಿದೆ. ಬಟ್ ನೌ ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್. ಎಸ್. ಸೊ ಇದನ್ನು ಇವಾಗ ಪ್ರಸ್ತುತ ಆರ್ಟಿಕಲ್ 300A ಇರಿಸಲಾಗಿದೆ. ಬಿಫೋರ್ ಇಟ್ ವಾಸ್ ಇನ್ ಆರ್ಟಿಕಲ್ 31. ನೌ ಇಟ್ ಈಸ್ ಇನ್ ಆರ್ಟಿಕಲ್ 300A. ಯಾಕೆ ಈ ಒಂದು ಹಕ್ಕನ್ನು ತೆಗೆದು ಹಾಕಲಾಯಿತು ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಯಾರೂ ಕೂಡ ತಮ್ಮ ಆಸ್ತಿಯನ್ನು ಸರ್ಕಾರಕ್ಕೆ ನೀಡಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗೆಯೇ ಇಲ್ಲಿ ಆಸ್ತಿನ ಹಕ್ಕಿನ ಬೇಡಿಕೆಗಾಗಿ ಜನರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾರೆ. ಸೊ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗುಪ್ತ ಉದ್ದೇಶ ಅನ್ನುವಂಥದ್ದು ಇಲ್ಲ, ಅಂದರೆ ಈ ಒಂದು ಹಕ್ಕನ್ನು ರದ್ದು ಮಾಡಿರುವುದರ ಹಿಂದೆ. ಸೊ ಹೀಗಾಗಿ ಈ ಕಾರಣದಿಂದಾಗಿ ಏನು ಮಾಡಲಾಗಿದೆ ಅಂದರೆ ರದ್ದು ಮಾಡಲಾಗಿದೆ ಅಥವಾ ತೆಗೆದು ಹಾಕಲಾಗಿದೆ. ಸೊ ನೆಕ್ಸ್ಟ್ ಒನ್ 42ನೇ ತಿದ್ದುಪಡಿ, 42nd ಅಮೆಂಡ್ಮೆಂಟ್, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಇದು ಬಂದಿರುವಂಥದ್ದು 1976ರಲ್ಲಿ. ಸೊ ಇದನ್ನು ಯಾವಾಗ ಜಾರಿಗೆ ತರಲಾಗತ್ತಾ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಡ್ಯೂರಿಂಗ್ ಎಮರ್ಜೆನ್ಸಿ ಪೀರಿಯಡ್. ಡ್ಯೂರಿಂಗ್ ಎಮರ್ಜೆನ್ಸಿ ಪೀರಿಯಡ್ ಏನು ಮಾಡಲಾಗತ್ತೆ, ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗತ್ತಾ. ಸೊ ಈ ಮೂಲಕ 42ನೇ ತಿದ್ದುಪಡಿಯ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಸಂವಿಧಾನದಲ್ಲಿ ಹಲವಾರು ಪ್ರೊವಿಷನ್ಗಳನ್ನು ಅಥವಾ ನಿಬಂಧನೆಗಳನ್ನ ಏನು ಮಾಡಲಾಗತ್ತೆ, ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಸೊ ಹೀಗಾಗಿ ಏನಂತಂದರೆ ಇದಕ್ಕೆ ಮಿನಿ ಸಂವಿಧಾನ ಅಂತ ಕೂಡ ಕರೆಯಲಾಗತ್ತೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ಕೂಡ ಕೇಳಬಹುದು, ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಹೇಳಿ ಕರೆಯಲಾಗತ್ತೆ ಅಂತಂದರೆ ಅದು 42ನೇ ಒಂದು ತಿದ್ದುಪಡಿ. ಎಸ್. ಸೊ ನೆಕ್ಸ್ಟ್ ಒನ್ 44ನೇ ತಿದ್ದುಪಡಿ, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978. ಸೊ ಇಲ್ಲೇನಾಗುತ್ತೆ, 42ನೇ ತಿದ್ದುಪಡಿಯಲ್ಲಿ ಹಲವಾರು ದೋಷಗಳಿರುತ್ತೆ. ಆ ದೋಷಗಳನ್ನ ಸರಿಪಡಿಸಲಿಕ್ಕೆ ಏನು ಮಾಡಲಾಗತ್ತೆ, ಈ ಒಂದು ಕಾಯ್ದೆನ ಜಾರಿಗೆ ತರಲಾಗತ್ತೆ. ಎಸ್. ಸೊ ನೆಕ್ಸ್ಟ್ ಒನ್ ಈ ಮೂಲಭೂತ ಹಕ್ಕುಗಳ ವೈಶಿಷ್ಟ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಸ್. ಸೊ ಮೊದಲನೇ ಒಂದು ವೈಶಿಷ್ಟ್ಯವನ್ನು ನೋಡೋಣ. ಸೊ ಫಸ್ಟ್ ಒನ್, ಕೆಲವು ನಾಗರಿಕರಿಗೆ ಮಾತ್ರ ಲಭ್ಯವಿದೆ. ಸೊ ಇಲ್ಲಿ ನಾಗರಿಕರು ಅಂತಂದರೆ ನಮ್ಮ ದೇಶದ ಪ್ರಜೆಗಳು, ಅಂದರೆ ನಮ್ಮ ದೇಶದ ಪೌರತ್ವವನ್ನು ಹೊಂದಿರುವ ಪ್ರಜೆಗಳು, ಪೌರತ್ವವನ್ನು ಹೊಂದಿರುವಂಥವರು. ಎಸ್. ಸೊ ಇವರಿಗೆ ಉದ್ಯೋಗದ ಹಕ್ಕಿರತ್ತ, ಸಮಂಜಸವಾದಂಥ ನಿರ್ಬಂಧಗಳನ್ನ ಇಲ್ಲಿ ಭಾಷೆ ಮತ್ತು
ಸಂಸ್ಕೃತಿ. ಸೊ ಇವುಗಳ ಮೇಲೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನಿರ್ಬಂಧವನ್ನು ಹಾಕಲಿಕ್ಕೆ. ಸೊ ಅಂದರೆ ಈ ಒಂದು ಹಕ್ಕುಗಳ ಮೇಲೆ ಏನು ಮಾಡ್ಬೋದು ಅಂತಾರೆ, ಒಂದಿಷ್ಟು ರೀಸನಬಲ್ ರೆಸ್ಟ್ರಿಕ್ಷನ್ ಕೂಡ ಹಾಕ್ಬೋದು. ಇಲ್ಲಿ ಭಾಷೆ, ನಮ್ಮ ಒಂದು ಸ್ಕ್ರಿಪ್ಟ್ ಏನಿದೆ, ಸಂಸ್ಕೃತಿ ಇದೆ, ಇವುಗಳನ್ನ ಕಾಪಾಡಿಕೊಳ್ಳುವಂಥ ಹಕ್ಕುಗಳು ಕೂಡ ಇರುತ್ತೆ. ಇಲ್ಲಿ ರೀಸನ್ ಏನಂತಂದರೆ ಭಾರತದ ನಾಗರಿಕರಿಗೆ ಮಾತ್ರ ಅಲ್ಪಸಂಖ್ಯಾತ ಹಕ್ಕುಗಳನ್ನ ಕಾಯ್ದಿರಿಸಲಾಗಿದೆ. ಸೊ ಹೀಗಾಗಿ ಭಾರತೀಯರಿಗೆ ಮಾತ್ರ ಅನ್ವಯವಾಗುವ ಅಥವಾ ಅವರಿಗೆ ಮೀಸಲಾಗಿರುವಂಥ ಹಕ್ಕುಗಳು ಯಾವುದಂತಂದರೆ ಇಲ್ಲಿ ಆರ್ಟಿಕಲ್ 15, 16, 19, 29 ಆ್ಯಂಡ್ 13. ದೀಸ್ ಆರ್ ಅವೈಲೇಬಲ್ ಓನ್ಲಿ ಫಾರ್ ಸಿಟಿಜನ್ಸ್ ಆಫ್ ಇಂಡಿಯಾ. ಭಾರತೀಯ ನಾಗರಿಕರಿಗೆ ಮಾತ್ರ ಈ ಒಂದು ಹಕ್ಕುಗಳು ಲಭ್ಯ ಇರುತ್ತೆ. ಸೊ ಆದ್ದರಿಂದ ಭಾರತದ ನಾಗರಿಕರಿಗೆ ಮಾತ್ರ ಇವು ಏನಾಗಿದೆ, ಮೀಸಲಾಗಿರುವಂಥದ್ದು. ಇತರ ಹಕ್ಕುಗಳು ಕೂಡ ಇತರಿಗೆ ಲಭ್ಯ ಇರುತ್ತೆ. ಅಂದ್ರೆ ಎಲ್ಲರಿಗೂ ಸೇರಿ ನಾಗರಿಕರು, ವಿದೇಶಿಯರು, ಕಾನೂನುಬದ್ಧ ವ್ಯಕ್ತಿಗಳು, ಅಂದರೆ ಕಾನೂನು ವ್ಯಕ್ತಿಗಳು ಅಂತಂದರೆ ಇಲ್ಲಿ ನಿಗಮಗಳಾಗಿರ್ಬೋದು, ಕಂಪನಿಗಳಾಗಿರಬಹುದು, ಅಂದರೆ ಲೀಗಲ್ ಪರ್ಸನ್ಸ್ ಅಂತ ಕರಿತೀವಿ ಇವ್ರನ್ನ. ನಿಗಮಗಳು ಅಂದರೆ ಕಾರ್ಪೊರೇಷನ್, ಕಂಪನಿಗಳು. ನೆಕ್ಸ್ಟ್ ಒನ್, ಸಂಪೂರ್ಣವಲ್ಲ ಆದರೆ ಅರ್ಹವಾದವುಗಳು. ಅಂದರೆ ಏನು ಮಾಡ್ಬೋದು ಅಂತಂದರೆ ಈ ಒಂದು ಮೂಲಭೂತ ಹಕ್ಕುಗಳೇನಿದೆ, ಸೊ ಇವುಗಳ ಮೇಲೆ ರಾಜ್ಯವು ಏನು ಮಾಡ್ಬೋದು, ಸಕಾರಣ ನಿರ್ಬಂಧಗಳನ್ನ ಅಂದರೆ ರೀಸನೇಬಲ್ ರೆಸ್ಟ್ರಿಕ್ಷನ್ನ ಹಾಕಬಹುದು. ಸೊ ಹೀಗಾಗಿ ಇವು ನಾಟ್ ಅಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್ ಆಗಿದೆ. ಸಂಪೂರ್ಣವಲ್ಲ ಆದರೆ ಅರ್ಹವಾದವುಗಳ. ಇಲ್ಲಿ ರೀಸನಬಲ್ ರೆಸ್ಟ್ರಿಕ್ಷನ್ ಏನಂತಂದರೆ ಸಕಾರಣ ನಿರ್ಬಂಧಗಳು. ಇಲ್ಲಿ ಇತರ ನಾಗರಿಕರಿಗೆ ಇಲ್ಲಿ ಏನು ಮಾಡ್ಬೋದು, ಕೆಲವೊಂದಿಷ್ಟು ಕಾರಣಗಳನ್ನ ಹೇಳಿ ಅವರ ಹಕ್ಕುಗಳನ್ನ ಕಸಿದುಕೊಳ್ಳಬಹುದು. ಸೊ ಇಲ್ಲಿ ಇತರ ನಾಗರಿಕರ ಫಂಡಮೆಂಟಲ್ ರೈಟ್ಗೆ ಏನು ಮಾಡುವಂತಿಲ್ಲ, ಹಾನಿಯನ್ನು ಮಾಡುವಂತಿಲ್ಲ. ಸೊ ಉದಾಹರಣೆಗೆ ಇಲ್ಲಿ ಯಾರನ್ನಾದರೂ ನಿಂದಿಸುವುದು, ಅಂದರೆ ಇವಾಗ ನಿಮಗೆ ರೈಟ್ ಇದೆ ಅಂತಂದರೆ ನೀವು ಯಾರನ್ನ ಬೇಕಾದರೂ ಇಲ್ಲಿ ಹೇಗೆ ಬೇಕೋ ಅವರಿಗೆ ನಿಂದನೆಯನ್ನು ಮಾಡೋ ಹಾಗಿಲ್ಲ, ಬೈಯೋ ಹಾಗಿಲ್ಲ. ಸೊ ಇದೇನಾಗುತ್ತೆ, ಆವಾಗ ಅದು ಅವರನ್ನು ನಿಂದಿಸಿದ ಹಾಗೆ ಆಗುತ್ತೆ. ಸೊ ಹೀಗಾಗಿ ಅದನ್ನು ಸಕಾರಣ ಒಂದು ನಿರ್ಬಂಧದ ಮೇಲೆ ಆ ಒಂದು ಹಕ್ಕನ್ನು ಮೊಟಕುಗೊಳಿಸಬಹುದು. ಸೊ ತದನಂತರ ಇದು ನನ್ನ ಎಪ್ಪಾರ್ ಅಂದರೆ ಫಂಡಮೆಂಟಲ್ ರೈಟ್ ಎಂದು ಹೇಳೋದು ಇದಕ್ಕೆ ಅವಕಾಶ ಇಲ್ಲ. ಸೊ ಅಂದರೆ ನಿಮಗೆ ನಿಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಿಮಗೆ ಮಾತನಾಡುವ ಮತ್ತು ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಂಥ ಒಂದು ಅಧಿಕಾರ ಇದೆ. ಸೊ ಹಾಗೆಂದ ಮಾತ್ರಕ್ಕೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹಾಗೆಂದ ಮಾತ್ರಕ್ಕೆ ನೀವು ಯಾರನ್ನಾದರೂ ನಿಂದಿಸಬಹುದು ಅಂತ ಅಂದ್ಕೊಂಡು ನೀವು ಇದು ನನ್ನ ಮೂಲಭೂತ ಹಕ್ಕು ಅಂತ ಹೇಳೋಂಗಿಲ್ಲ, ಇದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅದು ಇನ್ನೊಬ್ಬರ ಒಂದು ಭಾವನೆಗೆ ಘಾಸಿಯನ್ನು ಮಾಡುತ್ತೆ, ಇನ್ನೊಬ್ಬರನ್ನ ಅದೇನು ಮಾಡುತ್ತೆ, ಅವಮಾನಿಸುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ಏನು ಮಾಡ್ಬೋದು, ಇದೇ ಸಕಾರಣ ನಿರ್ಬಂಧ. ಇದು ಈಗ ನಾವು ಡಿಸ್ಕಸ್ ಮಾಡಿದ್ದೀವಿ, ಇನ್ನೊಬ್ಬರಿಗೆ ಅದು ಹಾನಿ ಅಥವಾ ಅವಮಾನ ಮಾಡುತ್ತೆ. ಇಂಥ ಒಂದು ಸನ್ನಿವೇಶಗಳನ್ನ ಸಕಾರಣ ನಿರ್ಬಂಧ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಈ ರೀತಿ ಒಂದು ಅವಕಾಶ ಇರೋದಿಲ್ಲ, ಇದಕ್ಕೆ ಅವಕಾಶ ಇಲ್ಲ. ಓಕೆ, ಹಾಗೆ ಇದನ್ನು ಸಂಸತ್ತಿನಲ್ಲಿ ನಿರ್ಧರಿಸಲಾಗತ್ತೆ. ಅಂದರೆ ಸಕಾರಣ ನಿರ್ಬಂಧಗಳೇನು ಅನ್ನುವಂಥದ್ದನ್ನು ಏನು ಮಾಡಲಾಗುತ್ತೆ, ಸಂಸತ್ತಿನಲ್ಲಿ ನಿರ್ಬಂಧಿಸಲಾಗತ್ತೆ, ನ್ಯಾಯಾಲಯಗಳಿಂದ ಅಲ್ಲ. ವೆರಿ ಇಂಪಾರ್ಟೆಂಟ್. ಸಕಾರಣ ನಿರ್ಬಂಧಗಳನ್ನ ಡಿಸೈಡ್ ಯಾರು ಮಾಡ್ತಾರೆ ಇಲ್ಲಿ, ಬೈ ಪಾರ್ಲಿಮೆಂಟ್, ನಾಟ್ ಜುಡಿಷಿಯರಿ ಅಥವಾ ನ್ಯಾಯಾಂಗ ಆರ್ ಕೋರ್ಟ್. ಸೊ ಇದೇ ನಿಯಮ ಇಬ್ಬರಿಗೂ ಕೂಡ ಇಲ್ಲಿ ಅನ್ವಯ ಆಗುತ್ತೆ. ಭಾರತದ ನಾಗರಿಕರ ಮೇಲೆ ಹಾಗೆ ವಿದೇಶಿಯರ ಮೇಲೆ ಸಕಾರಣಗಳನ್ನ ಕೂಡ ಹಾಕಬಹುದು. ಸೊ ಉದಾಹರಣೆಗೆ ಇಲ್ಲಿ ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಏನಿದೆ. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ಯಾವುದೇ ಒಂದು ಅಪರಾಧವನ್ನು ಮಾಡಿದ್ರ, ಅಂದರೆ ಅಪರಾಧಕ್ಕೆ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವ ಇಬ್ಬರಿಗೂ ಕೂಡ ಏನು ಮಾಡಲಾಗುತ್ತೆ, ಸಮಾನ ಶಿಕ್ಷೆಯನ್ನು ನೀಡಲಾಗತ್ತೆ. ಸೊ ವೆದರ್ ಹೀ ಈಸ್ ಅ ಫಾರಿನರ್ ಆರ್ ಇಂಡಿಯನ್. ಸೊ ಆತ ಇಲ್ಲಿ ಒಂದು ಅಪರಾಧವನ್ನು ಮಾಡಿದ್ರೆ ಅಂತ ಅನ್ಕೊಳ್ಳೋಣ, ಆತ ಭಾರತೀಯನಾಗಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಇದೇ ಅಪರಾಧಕ್ಕೆ ಆತನಿಗೆ ವಿಶೇಷ ಒಂದು ಆದ್ಯತೆಯನ್ನು ನೀಡೋ ಹಾಗಿಲ್ಲ. ಹಾಗೆ ಆತ ವಿದೇಶಿಯನು ಅನ್ನುವಂಥ ಕಾರಣಕ್ಕಾಗಿ ಆತನಿಗೆ ಇಲ್ಲಿ ಏನು ಒಂದು ಕಡಿಮೆ ಒಂದು ಶಿಕ್ಷಣ ಕೊಡಲಿಕ್ಕೆ ಬರೋದಿಲ್ಲ. ಆ ಅಪರಾಧ ಏನು ಮಾಡಿರ್ತಾನೆ ಆತ ಭಾರತೀಯನಾಗಿರಲಿ ಅಥವಾ ವಿದೇಶಿಯನಾಗಿರಲಿ, ಆ ಅಪರಾಧಕ್ಕೆ ತಕ್ಕಂಥ ಶಿಕ್ಷೆಯನ್ನು ಏನು ಮಾಡಲಾಗುತ್ತೆ, ಇಬ್ಬರಿಗೂ ಸಮಾನವಾಗಿ ನೀಡಲಾಗತ್ತೆ. ಸೊ ಹೀಗಾಗಿ ಇದೇನು ಮಾಡುತ್ತೆ, ಒಂದು ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುತ್ತೆ, ಅಂದರೆ ವ್ಯಕ್ತಿಗಳು ಮತ್ತು ಸಮಾಜದ ನಡುವೆ ಹಾಗೂ
ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನಿಯಂತ್ರಣದ ನಡುವೆ ಏನು ಮಾಡುತ್ತೆ, ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಮೂರನೇ ಒಂದು ವೈಶಿಷ್ಟ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮೂಲಭೂತ ಹಕ್ಕುಗಳ ಒಂದು ವೈಶಿಷ್ಟ್ಯಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಥರ್ಡ್ ವೈಶಿಷ್ಟ್ಯ. ಸೊ ಇಲ್ಲಿ ರಾಜ್ಯದ ಕ್ರಮದ ವಿರುದ್ಧ ಲಭ್ಯವಿರುವಂಥವುಗಳು, ಅಂದರೆ ಇವಾಗ ರಾಜ್ಯಗಳು ಏನಾದರೂ ಅತೀಂದ್ರಿಯವಾಗಿ ಅಥವಾ ಬೇಕಾಬಿಟ್ಟಿಯಾಗಿ ಏನಾದರೂ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಅವುಗಳ ವಿರುದ್ಧ ಇರುವಂಥವು ಇವು ಅಂದರೆ ಮೂಲಭೂತ ಹಕ್ಕುಗಳು. ಹಾಗಿದ್ರೆ ಇಲ್ಲಿ ಕೆಲವೊಂದಿಷ್ಟು ವಿನಾಯಿತಿಗಳೊಂದಿಗೆ, ಸೊ ಇಲ್ಲಿ ಕೂಡ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಇರುತ್ತೆ. ರಾಜ್ಯದ ಕೈಗೊಳ್ಳಬಹುದಾದಂಥ ಕ್ರಮಗಳಲ್ಲಿ ನೀವು ಅವುಗಳನ್ನು ಪ್ರತಿಭಟಿಸಬಹುದು ಅಥವಾ ಅದರ ವಿರುದ್ಧ ಹೋಗ್ಬೋದು. ಅದನ್ನು ಕೋರಿ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮೊರೆ ಹೋಗಬಹುದು. ಬಟ್ ಇಲ್ಲಿ ಎಲ್ಲದಕ್ಕೂ ಹೋಗೋ ಹಾಗೆ ಇರೋದಿಲ್ಲ. ಇಲ್ಲಿ ಕೆಲವೊಂದಕ್ಕೆ ವಿನಾಯಿತಿ ಇರುತ್ತೆ. ಬಟ್ ರಾಜ್ಯದ ಕ್ರಮಕ್ಕೆ ವಿರುದ್ಧ ನೀವು ಹೋಗ್ಬೋದು, ಆದರೆ ಖಾಸಗಿ ವ್ಯಕ್ತಿಗಳ ಕ್ರಮದ ವಿರುದ್ಧ ಹೋಗಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಒನ್, ಕೆಲವು ಸಕಾರಾತ್ಮಕ ಸ್ವಭಾವವನ್ನು ಹೊಂದಿದೆ, ಅಂದರೆ ಕೆಲವೊಂದಿಷ್ಟು ಪಾಸಿಟಿವ್ ನೇಚರನ್ನು ಹೊಂದಿದೆ. ಅಂದರೆ ವ್ಯಕ್ತಿಗಳಿಗೆ ಏನು ಮಾಡುತ್ತೆ, ಕೆಲವೊಂದಿಷ್ಟು ಸವಲತ್ತುಗಳನ್ನ ನೀಡುವಂಥದ್ದು. ಅಂದರೆ ಇವಾಗ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ, ಕಾನೂನ ಮುಂದೆ ಎಲ್ಲರೂ ಕೂಡ ಸಮಾನರಾಗಿರಬೇಕು ಅಂತ ಹೇಳಿ. ಸೊ ಕೆಲವೊಂದು ಬಾರಿ ಏನು ಮಾಡುತ್ತೆ, ಕೆಲವೊಂದಿಷ್ಟು ಕಾರಣಗಳನ್ನ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಮಕ್ಕಳಿಗೆ ಇವಾಗ ಇಲ್ಲಿ ಏನಂತಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಏನಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದಿದೆ. ಬಟ್ ಇಲ್ಲಿ 6 ರಿಂದ 14 ವರ್ಷದ ಮಕ್ಕಳನ್ನು ಮಾತ್ರ ಪರಿಗಣಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಎಲ್ಲ ಮಕ್ಕಳನ್ನು ಪರಿಗಣಿಸಬೇಕಂತ ಹೇಳಿ ಏನಿರೋದಿಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಕಾರಣಗಳಿಗಾಗಿ. ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ, ಈ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಕೆಲವೊಂದಿಷ್ಟು ಮಹಿಳೆ ಮತ್ತು ಮಕ್ಕಳಿಗೆ ಬಸ್ಸುಗಳಲ್ಲಿ ಸೀಟುಗಳನ್ನ ಕಾಯ್ದಿರಿಸಲಾಗಿರುತ್ತೆ. ಇಂಥ ಒಂದು ಡಿಸ್ಕ್ರಿಮಿನೇಷನ್ ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ಗೆ ಇಲ್ಲಿ ಅವಕಾಶ ಇರುತ್ತೆ. ಸಕಾರಾತ್ಮಕ ಒಂದು ತಾರತಮ್ಯಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಅಂದರೆ ರಾಜ್ಯದ ಪ್ರಾಧಿಕಾರದ ಮೇಲೆ ಮಿತಿಗಳನ್ನ ಕೂಡ ವಿಧಿಸುವಂಥದ್ದು. ಹಾಗೆ ನ್ಯಾಯ ಸುರಕ್ಷಿತವಾದವುಗಳು ಅಂದರೆ ಜಸ್ಟಿಫೈಯಬಲ್. ಏನು ಜಸ್ಟಿಫೈಯಬಲ್ ಅಂತಂದ್ರೆ ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಹೋಗಲು ಅವಕಾಶ ಇರುತ್ತೆ ಅವುಗಳ ಜಾರಿಗಾಗಿ. ಅಂದ್ರೆ ಇನ್ ಕೇಸ್ ಏನಾದರೂ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕುಗಳು ವೈಲೇಟ್ ಆಗಿದೆ ಅಂತಂದ್ರೆ ಅಥವಾ ಉಲ್ಲಂಘನೆ ಆಗಿದೆ ಅಂತ ಅಂದಾಗ ಅವುಗಳ ಇಂಪ್ಲಿಮೆಂಟೇಷನ್ಗಾಗಿ, ಅವುಗಳ ಅನುಷ್ಠಾನಕ್ಕಾಗಿ ಏನು ಮಾಡ್ಬೋದು ಅಂತಾರೆ, ಹಾಗೂ ಅವುಗಳನ್ನ ಉಲ್ಲಂಘಿಸಿದಾಗ ಆ ವ್ಯಕ್ತಿ ನ್ಯಾಯಾಲಯದ ಮೊರೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ನೆಕ್ಸ್ಟ್ ಒನ್, ಇವು ಸುಪ್ರೀಂನಿಂದ ಅಂದರೆ ಸುಪ್ರೀಂ ಕೋರ್ಟ್ನಿಂದ ಸಮರ್ಥಿಸಲ್ಪಟ್ಟಿವೆ ಮತ್ತು ಖಾತರಿಪಡಿಸಲ್ಪಟ್ಟಿವೆ. ಸೊ ಇಲ್ಲಿ SC ಅಂತಂದರೆ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ. ಸೊ ಇದೇನು ಮಾಡುತ್ತೆ, ಜಸ್ಟಿಫೈ ಮಾಡಿಕೊಳ್ಳುತ್ತೆ ಅಥವಾ ಗ್ಯಾರಂಟಿಡ್ ಆಗಿದೆ, ಡಿಪೆಂಡೆಡ್ ಆ್ಯಂಡ್ ಗ್ಯಾರಂಟಿಡ್ ಬೈ ದ ಸುಪ್ರೀಂ ಕೋರ್ಟ್. ಹಾಗೆ ಇವು ಪವಿತ್ರವಲ್ಲ, ಅಂದರೆ ದೀಸ್ ಆರ್ ನಾಟ್ ಸ್ಯಾಕ್ರೋಸೈಂಟ್. ಹಾಗೆ ನಾಟ್ ಪರ್ಮನೆಂಟ್, ಅಂದರೆ ಇವುಗಳನ್ನ ಏನು ಮಾಡ್ಬೋದು, ಸಂಸತ್ತು ಇವುಗಳನ್ನ ಮೊಟಕುಗೊಳಿಸಬಹುದು ಅಥವಾ ತಿದ್ದುಪಡಿ ಮಾಡಬಹುದು. ಹಾಗೆ ಸಂಸತ್ತಿಗೆ ಇಲ್ಲಿ ಏನಿದೆ ಅಂತಂದರೆ ಈ ಅಧಿಕಾರ ಇದೆ. ಏನು ಅಂತಂದರೆ ಈ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಲಿಕ್ಕೆ, ಅಂದರೆ ರೆಡ್ಯೂಸ್ ಇನ್ ಕ್ವಾಂಟಿಟಿ ಆ್ಯಂಡ್ ರಿಪೀಲ್ ಇಟ್ ಆ್ಯಂಡ್ ರಿವೋಕ್ ಇಟ್, ಅಂದರೆ ಅವುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಕಡಿಮೆಯನ್ನು ಮಾಡಬಹುದು ಅಥವಾ ರಿವೋಕ್ ಇಟ್, ಅವುಗಳನ್ನ ರದ್ದುಗೊಳಿಸಬಹುದು ಕೂಡ. ಹಾಗೆ ಅವುಗಳನ್ನ ಹಿಂಪಡೆಯಬಹುದು ಆ ಒಂದು ಹಕ್ಕುಗಳನ್ನ. ಸೊ ಇಲ್ಲಿ ಸಾಂವಿಧಾನಿಕ ತಿದ್ದುಪಡಿಯಿಂದ ಮಾತ್ರ ಏನು ಮಾಡಬಹುದು ಅಂತಂದರೆ ಈ ಮೇಲೆ ಹೇಳಲಾಗಿರುವ, ಅಂದರೆ ಏನು ಇವಾಗ ಸಂಸತ್ತಿಗೆ ಈ ಅಧಿಕಾರ ಇದೆಯಲ್ವಾ, ಅವುಗಳನ್ನ ಮೊಟಕುಗೊಳಿಸುವ, ರದ್ದುಗೊಳಿಸುವಂಥ ಅಧಿಕಾರ ಇದೆ. ಅವುಗಳನ್ನ ಸಾಂವಿಧಾನಿಕ ತಿದ್ದುಪಡಿಯಿಂದ ಮಾತ್ರ ಏನು ಮಾಡಬಹುದು ಅಂತಂದರೆ ಹಿಂಪಡೆಯಬಹುದು ಅಥವಾ ರದ್ದುಗೊಳಿಸಬಹುದು ಅಥವಾ ಮೊಟಕುಗೊಳಿಸಬಹುದು. ಸೊ ಈ ರೀತಿ ಒಂದು ಕಾಯ್ದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನಾಗಬೇಕು, ಅಂಗೀಕಾರ ಆಗಬೇಕು. ಅಂಗೀಕಾರವಾದಾಗ ಮಾತ್ರ ಈ ರೀತಿ ಮಾಡಲಿಕ್ಕೆ ಬರುತ್ತೆ. ಆದರೆ ನೀವು ಸಾಮಾನ್ಯ ಕಾಯ್ದೆಗಳಿಂದ ಅಥವಾ ಸಾಮಾನ್ಯ ಕಾನೂನುಗಳಿಂದ ಈ ಒಂದು ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸುವುದಾಗಲಿ ಅಥವಾ ರದ್ದುಗೊಳಿಸುವುದಾಗಲಿ ಬರೋದಿಲ್ಲ. ಸೊ ಇಂಥವುದಕ್ಕೆ ಏನಂತಂದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗತ್ತೆ. ಹಾಗೆ ಈ ರೀತಿ ತಿದ್ದುಪಡಿಯನ್ನು ಮಾಡುವಾಗ, ಸೊ ನಾವು ಈ ಹಿಂದೆ ನೋಡಿದ್ದೀವಿ ಏನು, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಹೇಳುತ್ತೆ, ಸಂಸತ್ತಿಗೆ ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ, ಆದರೆ ಅದು ಮೂಲಭೂತ ಸಂರಚನೆಯನ್ನು ಉಲ್ಲಂಘಿಸೋ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಇದರ ವ್ಯಾಪ್ತಿಗೆ ಒಳಪಟ್ಟು ಏನು ಮಾಡೋದು ಅಂದರೆ ಸಂಸತ್ತು ಅವುಗಳನ್ನ
ಮೊಟಕುಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು. ಸೊ ನೆಕ್ಸ್ಟ್ ಫೀಚರ್ ಈಸ್ ಅವುಗಳನ್ನು ಅಮಾನತುಗೊಳಿಸಬಹುದು. ಯಾವೆಲ್ಲ ಸಂದರ್ಭಗಳನ್ನ ಹೊರತುಪಡಿಸಿ ಅಂತಂದರೆ ಇಲ್ಲಿ ನೋಡಿ, ಅಮಾನತುಗೊಳಿಸಬಹುದು ಅಂದರೆ ಕ್ಯಾನ್ ಬಿ ಸಸ್ಪೆಂಡೆಡ್ ಎಕ್ಸೆಪ್ಟ್, ಈ ಒಂದು ಸಂದರ್ಭಗಳನ್ನ ಹೊರತುಪಡಿಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವುಗಳನ್ನ ಹೊರತುಪಡಿಸಿ ಈ ಒಂದು ಹಕ್ಕುಗಳನ್ನ ಅಂದರೆ ಆರ್ಟಿಕಲ್ 21ಗಳನ್ನ ಹೊರತುಪಡಿಸಿ ಏನು ಮಾಡಬಹುದು ಅಂದರೆ ಉಳಿದ ಹಕ್ಕುಗಳನ್ನ ನೀವು ಅಮಾನತಿನಲ್ಲಿ ಇಡಬಹುದು, ಸಸ್ಪೆಂಡ್ ಮಾಡಬಹುದು. ಗೊತ್ತಾಯ್ತಲ್ವಾ? ಇದು ಅಂದರೆ ಹಕ್ಕುಗಳನ್ನ ಇಲ್ಲಿ ಅಮಾನತುಗೊಳಿಸಬಹುದು. ಯಾವ ಹಕ್ಕುಗಳನ್ನ ಹೊರತುಪಡಿಸಿ ವಿಧಿ 20 ಮತ್ತು ವಿಧಿ 21 ಯಾವ ಒಂದು ಸಂದರ್ಭವನ್ನು ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದನ್ನು ಹೊರತುಪಡಿಸಿ. ಹಾಗೆ ವಿಧಿ 19ರ ಅಡಿಯಲ್ಲಿನ ಹಕ್ಕುಗಳು. ಸೊ ಇವುಗಳನ್ನ ಬಾಹ್ಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಏನು ಮಾಡ್ಬೋದು ಅಂತಂದರೆ, ಸೊ ಬಾಹ್ಯ ತುರ್ತು ಪರಿಸ್ಥಿತಿ ಅಂತಂದರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಇವುಗಳನ್ನ ಹೊರತುಪಡಿಸಿ ಅಮಾನತುಗೊಳಿಸಬಹುದು. ಆದರೆ ಈ ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನಿರುತ್ತೆ, ಈ ಆಂತರಿಕ ತುರ್ತು ಪರಿಸ್ಥಿತಿ ಅಂತಂದರೆ ಇಂಟರ್ನಲ್ ಎಮರ್ಜೆನ್ಸಿ ಏನಿರುತ್ತೆ, ಈ ಒಂದು ಸಂದರ್ಭದಲ್ಲಿ ನೀವು ಈ ವಿಧಿ 19ರ ಹಕ್ಕುಗಳನ್ನು ಇಲ್ಲಿ ರದ್ದುಪಡಿಸಲಿಕ್ಕೆ ಬರುವುದಿಲ್ಲ. ಸೊ ನೆಕ್ಸ್ಟ್ ಒನ್, ಇದರ ವ್ಯಾಪ್ತಿ, ಕಾರ್ಯಾಚರಣೆಯ ವ್ಯಾಪ್ತಿ ಏನೇನು ಮಾಡುತ್ತೆ, ಸೀಮಿತಗೊಳಿಸುತ್ತೆ. ಸೊ ಇದೇನು ವಿಧಿ 31A ಅಂದ್ರೆ ಇಲ್ಲಿ ಎಸ್ಟೇಟ್ ಇತ್ಯಾದಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲು ಏನು ಮಾಡುತ್ತೆ, ಕಾನೂನನ್ನು ರಕ್ಷಿಸುವುದು. ಹಾಗೆ ವಿಧಿ 31B ಏನು ಹೇಳುತ್ತೆ, 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಕೆಲವು ಕಾಯ್ದೆಗಳು ಮತ್ತು ನಿಯಮಗಳ ಸಿಂಧುತ್ವ, ಅಂದರೆ ಇದು 9ನೇ ಶೆಡ್ಯೂಲ್ ಏನು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ 9ನೇ ಶೆಡ್ಯೂಲ್ ಕಾಯ್ದೆ ಮತ್ತು ನಿಯಂತ್ರಣ ಹಾಗೂ ಮೊದಲ ತಿದ್ದುಪಡಿ 1951ರಲ್ಲಿ ಪರಿಚಯಿಸಲಾಗತ್ತೆ. ಅಂದರೆ 9th ಶೆಡ್ಯೂಲ್ನ ನಾವು ಈ ಒಂದು ಕಾಯ್ದೆ ಮೂಲಕ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಕಾರಣ ಏನಂತಂದರೆ ನ್ಯಾಯಾಂಗದ ಪರಿಶೀಲನೆಯಿಂದ ಕೆಲವು ಕಾನೂನುಗಳನ್ನ ಉಳಿಸಲಿಕ್ಕೆ ಈ ಒಂದು 9th ಶೆಡ್ಯೂಲ್ನ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಅಂದರೆ ಈ 9ನೇ ಶೆಡ್ಯೂಲ್ ಏನಿದೆ ಇದರಲ್ಲಿರುವಂಥ ಕಾನೂನುಗಳನ್ನ ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಹಾಗೆ 31C ಕೆಲವು ನಿರ್ದೇಶಕ ತತ್ವಗಳು ಅಂದರೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ ತತ್ವಗಳಿಗೆ ಪರಿಣಾಮ ಬೀರುವಂಥ ಕಾನೂನುಗಳನ್ನ ರಕ್ಷಣೆಯನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಫೀಚರ್ ಆಫ್ ಫಂಡಮೆಂಟಲ್ ರೈಟ್. ಇವುಗಳು ಏನಂತಂದರೆ ಮೆಂಬರ್ಸ್ಗೆ ಅಂತಂದರೆ ಈ ಕೆಳಗಿನ ಸದಸ್ಯರಿಗೆ ಏನಾಗತ್ತೆ ಅಂತಂದರೆ ಅನ್ವಯ ಆಗತ್ತೆ. ಅಪ್ಲಿಕಬಲ್ ಟು ಮೆಂಬರ್ಸ್ ಆಫ್ ಸಶಸ್ತ್ರ ಪಡೆಗಳು ಆರ್ಮ್ ಫೋರ್ಸಸ್ ಅಂತ ಏನಿರುತ್ತೆ, ಅಥವಾ ಸೈನಿಕ ಪಡೆಗಳು ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಅಥವಾ ಪೊಲೀಸ್ ಪಡೆಗಳು, ಗುಪ್ತಚರ ಅಂದರೆ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿರುತ್ತೆ ಅವುಗಳಾಗಿರ್ಬೋದು, ಅಥವಾ ಸಾದೃಶ್ಯ ಸೇವೆಗಳಂತ ಬರುತ್ತೆ, ಅನಾಲೋಗಸ್ ಸರ್ವಿಸಸ್ ಅಂತ. ಮತ್ತು ನಾಗರಿಕರ ಅಧಿಕಾರವನ್ನು ಸಂಸತ್ತು ಏನು ಮಾಡ್ಬೋದು ಅಂತಾರೆ, ಈ ಎಲ್ಲ ಒಂದು ಸದಸ್ಯರ ಒಂದು ಅಧಿಕಾರವನ್ನು ನಿರ್ಬಂಧಿಸಬಹುದು. ಯಾವ ರೀತಿ ಅಂತಂದರೆ ಒಂದು ಉದಾಹರಣೆ ನೋಡೋಣ. ಇವಾಗ ಆರ್ಮಿ ಪರ್ಸನಲ್ ಇದ್ದಾರೆ ಅಂತ ಅನ್ಕೋಣ, ಆರ್ಮಿ ಸಿಬ್ಬಂದಿಗಳು. ಇವರು ಯಾವುದೇ ಕಾರಣಕ್ಕೂ ಉಳಿದವ್ರಿಗೆ ಏನಂತಂದರೆ ಸಾಮಾನ್ಯ ನಾಗರಿಕರಿಗೆ ಏನಂತಂದರೆ ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸಾಮಾನ್ಯ ಜನರಿಗೆ ಪೊಲಿಟಿಕಲ್ ಆ್ಯಕ್ಟಿವಿಟಿ ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ. ಆದರೆ ಈ ರೀತಿ ಈ ಸಶಸ್ತ್ರ ಪಡೆಗಳ ಅಥವಾ ಈ ಒಂದು ಸಂಸ್ಥೆಗಳ ಒಂದು ಸಿಬ್ಬಂದಿಗಳು ಏನಿರ್ತಾರೆ ಇವರಿಗೆ ಈ ಅಧಿಕಾರ ಇರೋದಿಲ್ಲ. ಅಂದರೆ ಯಾವುದೇ ಒಂದು ಪ್ರೊಟೆಸ್ಟ್ನಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಅಥವಾ ಪೊಲಿಟಿಕಲ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಇವರಿಗೆ ಅಧಿಕಾರ ಇರೋದಿಲ್ಲ. ಇಲ್ಲಿ ಏನು ಮಾಡಲಾಗತ್ತೆ, ಅಂಥ ಒಂದು ನಿರ್ಬಂಧವನ್ನು ಏನು ಮಾಡುತ್ತೆ ಅವರ ಮೇಲೆ ಹಾಕಲಾಗತ್ತೆ. ಸೊ ನೆಕ್ಸ್ಟ್ 11th ಫೀಚರ್ ಮಾರ್ಷಲ್ ಕಾನೂನು ಅಂತ ಬರುತ್ತೆ. ಅಂದರೆ ಈ ಒಂದು ಮಿಲಿಟ್ರಿಗೆ ಒಂದು ಆಡಳಿತ, ಮಿಲಿಟ್ರಿ ಕಾನೂನು. ಸೊ ಇದು ವಿಧಿ 334ರಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ಅಸಹಜ ಸಂದರ್ಭಗಳಲ್ಲಿ ಮಿಲಿಟ್ರಿ ನಿಯಮ ಏನಾಗುತ್ತೆ ವಿಧಿಸಲಾಗತ್ತೆ. ಸೊ ಇದು ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿಕೆಯಿಂದ ಏನು ಮಾಡ್ಬೋದು ಅಂದರೆ ಮಿಲಿಟ್ರಿ ನಿಯಮ ಜಾರಿಗೆ ಬರುತ್ತೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ಏನು ಮಾಡ್ಬೋದು, ನಾಗರಿಕರ ಅಧಿಕಾರವನ್ನು ಅಂದರೆ ಹಕ್ಕುಗಳನ್ನ ಏನು ಮಾಡಬಹುದು, ನಿರ್ಬಂಧಿಸಬಹುದು. ಸೊ ನೆಕ್ಸ್ಟ್
ವಿಧಿ 35 ಆರ್ಟಿಕಲ್ 35 ಏನು ಹೇಳುತ್ತೆ, ಅವುಗಳಲ್ಲಿ ಹೆಚ್ಚಿನವು ನೇರವಾಗಿ ಏನಾಗುತ್ತೆ ಜಾರಿಗೊಳಿಸಬಹುದಾಗಿರುತ್ತೆ, ಅಂದರೆ ಸ್ವಯಂ ನಿರ್ವಾಹಕವಾಗಿರುತ್ತೆ. ಕೆಲವನ್ನ ಏನು ಮಾಡಬಹುದು ಅಂತಂದರೆ ಜಾರಿಗೆ ತರಲು ಮಾಡಿದ ಕಾನೂನಿನ ಆಧಾರದ ಮೇಲೆ ಅವುಗಳನ್ನ ಜಾರಿಗೊಳಿಸಲಾಗುತ್ತೆ. ಈ ರೀತಿ ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿ ಸಂಸತ್ತಿನಿಂದ ಮಾತ್ರ ಮಾಡಲ್ಪಟ್ಟಿದೆ, ಆದರೆ ರಾಜ್ಯ ಶಾಸಕಾಂಗದಿಂದ ಅಲ್ಲ. ಅಂದರೆ ಮೂಲಭೂತಗಳನ್ನ ಹಕ್ಕುಗಳನ್ನ ನಾವು ಇಲ್ಲಿ ಏನು ಮಾಡ್ತೀವಿ, ಕಾನೂನು ಮೂಲಕ ಅವುಗಳನ್ನ ಜಾರಿಗೊಳಿಸ್ತೀವಲ್ವ, ಅಂಥ ಕಾನೂನುಗಳನ್ನ ಯಾರು ಮಾಡ್ಬೋದು, ಇಲ್ಲಿ ಕೇವಲ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಮಾತ್ರ ಮಾಡಬಹುದು. ಸ್ಟೇಟ್ ಲೆಜಿಸ್ಲೇಟರ್ಗೆ ಆ ಒಂದು ಅಧಿಕಾರ ಇರುವುದಿಲ್ಲ. ಕಾರಣ ಏನಂತಂದರೆ ದೇಶಾದ್ಯಂತ ಏಕರೂಪತೆಯನ್ನು ತರಲಿಕ್ಕೆ. ನೀವು ರಾಜ್ಯಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟರೆ ಏನಾಗುತ್ತೆ, ಎಲ್ಲ ರಾಜ್ಯಗಳು ತಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ಏಕರೂಪತೆ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಹೀಗಾಗಿ ಏಕರೂಪತೆಯನ್ನು ಕಾಯ್ದುಕೊಳ್ಳುವಂಥ ದೃಷ್ಟಿಯಿಂದ ಈ ಒಂದು ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ಅಂಥ ಅಧಿಕಾರ ಇಲ್ಲಿ ಸಂಸತ್ತಿಗೆ ಮಾತ್ರ ನೀಡಲಾಗಿದೆ. ಸೊ ನೆಕ್ಸ್ಟ್ ಒನ್, ಇವಾಗ ನಾವು ಈ ಆರ್ಟಿಕಲ್ 12 ಅಡಿಯಲ್ಲಿ ಡೆಫಿನಿಷನ್ ಆಫ್ ಸ್ಟೇಟ್ ಬಗ್ಗೆ ನೋಡೋಣ. ಡೆಫಿನಿಷನ್ ಆಫ್ ಸ್ಟೇಟ್ ಅಂದರೆ ಇದು ಏನೆಲ್ಲ ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನು. ರಾಜ್ಯವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಆರ್ಟಿಕಲ್ 12 ಅಡಿಯಲ್ಲಿ ಸ್ಟೇಟ್ ಅನ್ನುವಂಥ ಒಂದು ಏನು ಪದ ಬರುತ್ತೆ, ಸ್ಟೇಟ್ ಡೆಫಿನಿಷನ್, ಇದು ಏನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದು ನೋಡೋಣ. ಭಾರತದ ಸಂಸತ್ತು ನಮ್ಮ ಪಾರ್ಲಿಮೆಂಟನ್ನು ಒಳಗೊಂಡಿದೆ. ಹಾಗೆ ಇದು ಕೇಂದ್ರ ಅಂದರೆ ಪಾರ್ಲಿಮೆಂಟ್ ಅಂತಂದರೆ ಏನಿಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಾಂಗವನ್ನು ಹಾಗೆ ಅದರ ಶಾಸಕಾಂಗದ ಅಂಗಗಳನ್ನ ಇದು ಒಳಗೊಂಡಿದೆ. ಎಕ್ಸಿಕ್ಯೂಟಿವ್ ಪ್ಲಸ್ ಲೆಜಿಸ್ಲೇಟಿವ್ ಆರ್ಗನ್ಸ್ ಆಫ್ ಯೂನಿಯನ್ನ ಒಳಗೊಂಡಿದೆ. ಸೊ ನಂತರದಲ್ಲಿ ರಾಜ್ಯ ಶಾಸಕಾಂಗ ಸರ್ಕಾರ ಅಂದರೆ ಇದು ಒಂದು ಸರ್ಕಾರದ ಕಾರ್ಯಾಂಗವನ್ನು ಹಾಗೂ ಶಾಸಕಾಂಗ ಅಂಗಗಳನ್ನ ಒಳಗೊಂಡಿದೆ. ಹಾಗೆ ಎಲ್ಲ ಸ್ಥಳೀಯ ಒಂದು ಅಧಿಕಾರಗಳನ್ನು ಕೂಡ ಇದು ಒಳಗೊಂಡಿದೆ. ಪುರಸಭೆ ಆಗಿರ್ಬೋದು ಹಾಗೂ ಪಂಚಾಯತ್ಗಳನ್ನು ಕೂಡ ಇದು ಒಳಗೊಂಡಿದೆ. ಹಾಗೆ ಡಿಸ್ಟಿಕ್ ಬೋರ್ಡ್ ಆಗಿರ್ಬೋದು. ಸೊ ಇಂತಹವುಗಳನ್ನೆಲ್ಲವನ್ನು ಕೂಡ ಇದು ಒಳಗೊಂಡಿದೆ. ಹಾಗೆ ಇತರ ಪ್ರಾಧಿಕಾರಗಳು ಅಂದರೆ ಕೆಲವೊಂದಿಷ್ಟು ಶಾಸನಬದ್ಧ ಅಥವಾ ಸ್ಟ್ಯಾಚ್ಯೂಟರಿ ಅಥವಾ ಬದ್ಧವಲ್ಲದ ಅಂದರೆ ನಾನ್ ಸ್ಟ್ಯಾಚ್ಯೂಟರಿ ಅಥಾರಿಟಿಗಳನ್ನ ಒಳಗೊಂಡಿರುತ್ತೆ. ಉದಾಹರಣೆಗೆ ಶಾಸನಬದ್ಧವಾಗಿರುವಂಥದ್ದು LIC ಆಗಿರ್ಬೋದು, ONGC, ಸೇಲ್ ಆಗಿರ್ಬೋದು. ಎಫ್ಆರ್ಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಮೇಲಿನವುಗಳನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು ಫ್ರಮ್ A to D. ಅಂದರೆ ಇಲ್ಲಿ ಇದು ರಾಜ್ಯದ ವ್ಯಾಖ್ಯಾನ ಆಗುತ್ತೆ. ಅಂದರೆ ರಾಜ್ಯವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದರೆ ಇಲ್ಲಿ ಏನು ಮಾಡ್ಬೋದು, ಅವನ್ನು ಪ್ರಶ್ನಿಸಬಹುದು. ಹಾಗಿದ್ರೆ ರಾಜ್ಯ ಅಂತಂದರೆ ಇಲ್ಲಿ ಯಾವುದು ಅಂತ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನೋಡಿ. A ಆಗಿರ್ಬೋದು, ಮೇಲಿನ B ಆಗಿರ್ಬೋದು, C ಆಗಿರ್ಬೋದು, ಹಾಗೆ D ಈ ಪ್ರಾಧಿಕಾರಗಳನ್ನು ಪ್ರಶ್ನಿಸಬಹುದು. ಸೊ ನೆಕ್ಸ್ಟ್ ಒನ್, ಮೂಲಭೂತ ಹಕ್ಕುಗಳಿಗೆ ಹೊಂದಿಕೆಯಾಗದಂಥ ಕಾನೂನುಗಳು ಅಂದರೆ ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್. ಅಂದರೆ ಇಲ್ಲಿ ಹಕ್ಕುಗಳ ಸಾಂವಿಧಾನಿಕ ಖಾತರಿಯನ್ನು ಉಲ್ಲಂಘಿಸುವ ಕಾನೂನುಗಳಂತ. ಸೊ ಇವಾಗ ಮೂಲಭೂತ ಹಕ್ಕುಗಳಿರುತ್ತೆ. ಸೊ ಈ ಮೂಲಭೂತ ಹಕ್ಕುಗಳ ಸಾಂವಿಧಾನಿಕ ಖಾತರಿಯನ್ನು ಉಲ್ಲಂಘಿಸುವಂಥ ಕಾನೂನುಗಳು ಅಂದರೆ ಹೊಂದಿಕೆಯಾಗದಂಥ ಕಾನೂನುಗಳು. ಸೊ ಫಸ್ಟ್ ಒನ್, ಇವಾಗ ಆರ್ಟಿಕಲ್ 13 ಏನು ಹೇಳುತ್ತೆ ಅನ್ನೋದು ನೋಡೋಣ. ಯಾವುದೇ ಮೂಲಭೂತ ಹಕ್ಕುಗಳಿಗೆ ಹೊಂದಿಕೆಯಾಗದ ಅಥವಾ ಅವಹೇಳನ ಮಾಡುವ ಎಲ್ಲ ಕಾನೂನುಗಳು ಏನಾಗುತ್ತೆ, ಅನೂರ್ಜಿತವಾಗುತ್ತದೆ. ಅಂದರೆ ಮೂಲಭೂತ ಹಕ್ಕುಗಳನ್ನ ಇಲ್ಲಿ ಯಾವುದೇ ಹಕ್ಕುಗಳು ಏನು ಮಾಡೋ ಹಾಗಿಲ್ಲ ಅಥವಾ ಮಾಡುವಂತಿದ್ರ ಅಂಥ ಕಾನೂನುಗಳು ಅಂದರೆ ಅವುಗಳನ್ನ ತಿದ್ದುಪಡಿ ಆಗಿರ್ಬೋದು ಅಥವಾ ಅವುಗಳನ್ನ ಡಾಮಿನೇಟ್ ಮಾಡುವಂಥ ಕಾನೂನುಗಳು ಅಥವಾ ಅವುಗಳನ್ನ ಮೊಟಕುಗೊಳಿಸುವ ಅಥವಾ ರದ್ದುಗೊಳಿಸುವಂಥ ಕಾನೂನುಗಳು ಏನಾಗುತ್ತೆ ಇಲ್ಲಿ ಅನೂರ್ಜಿತವಾಗತ್ತೆ, ವಾಯ್ಡ್ ಆಗತ್ತೆ. ಹಾಗಿದ್ರೆ ಈ ಕಾನೂನುಗಳನ್ನ ಯಾವ ರೀತಿ ಅನೂರ್ಜಿತ ಮಾಡಲಾಗತ್ತೆ, ಹೇಗೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ 2 ಮಾರ್ಗಗಳ ಮೂಲಕ. ಒಂದು ಆರ್ಟಿಕಲ್ 38 ಅಡಿಯಲ್ಲಿ ಸುಪ್ರೀಂ ಕೋರ್ಟ್, ಹಾಗೆ ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟ್. ಅಂದರೆ ಇದರರ್ಥ ಇನ್ ಕೇಸ್ ಏನಾದರೂ ಯಾವುದೇ ಒಂದು ಕಾನೂನನ್ನ ಜಾರಿಗೆ ತಂದಿರುತ್ತೆ ಅಂತ ಅನ್ಕೋಣ, ಅದು ಆ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದೆ ಅಂದಾಗ ಈ ಹಕ್ಕುಗಳ ಜಾರಿಗಾಗಿ ನೀವೇನು ಮಾಡ್ಬೋದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೊರೆ ಹೋಗಬಹುದು. ಅವಾಗ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಅವುಗಳನ್ನ ವಾಯ್ಡ್ ಅಂತ ಘೋಷಿಸುತ್ತೆ. ಅಂದರೆ ಈ 2 ಮಾರ್ಗಗಳ ಮೂಲಕ ಅಂತಹ ಒಂದು ಕಾನೂನುಗಳನ್ನ ಅಂದರೆ ಮೂಲಭೂತ ಹಕ್ಕಿನ ಮೇಲೆ ಪರಿಣಾಮವನ್ನು ಬೀರುವಂತಹ ಹಕ್ಕುಗಳನ್ನ ಏನು ಮಾಡುತ್ತೆ, ಅದು ವಾಯ್ಡ್ ಅಥವಾ ಅನೂರ್ಜಿತ ಅಥವಾ ಅಮಾನ್ಯ ಅಂತ ಹೇಳಿ ಘೋಷಿಸುತ್ತೆ. ಸೆಕೆಂಡ್ ಒನ್, ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಧಾರದ ಮೇಲೆ ಕಾನೂನಿನ ಅಸಂವಿಧಾನಿಕ ಮತ್ತು ಅಮಾನ್ಯ ಅಂತ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟಲ್ಲಿ ಘೋಷಣೆ ಮಾಡುತ್ತೆ.
ಎಸ್. ಸೊ ಇಲ್ಲಿ 13ರಲ್ಲಿನ ಕಾನೂನು ಅನ್ನುವಂಥ ಪದ ಏನಿದೆ, ಕಾನೂನು ಅನ್ನುವಂಥ ಪದ ಏನಿದೆ, ಇದು ಏನನ್ನ ಒಳಗೊಂಡಿದೆ? ಸೊ ಇದು ಶಾಶ್ವತ ಕಾನೂನುಗಳನ್ನ ಜಾರಿಗೆ ತಂದವರು, ಅಂದರೆ ಸಂಸತ್ತನ್ನು ಒಳಗೊಂಡಿದೆ. ಅಂದರೆ ಈ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಜಾರಿಗೆ ತರುವಂಥ ಕಾನೂನುಗಳನ್ನು ಒಳಗೊಂಡಿದೆ. ಹಾಗೂ ಇವರಿಂದ ಹೊರಡಿಸಲಾದಂಥ ಶಾಶ್ವತ ಒಂದು ಸುಗ್ರೀವಾಜ್ಞೆಗಳು, ಆರ್ಡಿನೆನ್ಸ್ ಏನಿರುತ್ತೆ ಅಂಥವುಗಳು, ಅಂದರೆ ರಾಷ್ಟ್ರಪತಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಇವರು ಹೊರಡಿಸುವಂಥ ಸುಗ್ರೀವಾಜ್ಞೆಗಳು ಕೂಡ ಏನಂತಂದರೆ ಈ ವಿಧಿ 13ರ ಅಡಿಯಲ್ಲಿ ಬರುವಂಥ ಕಾನೂನನ್ನ ಒಳಗೊಂಡಿರುತ್ತೆ. ಹಾಗೂ ನಿಯೋಜಿತ ಶಾಸನದ ಸ್ವರೂಪದಲ್ಲಿರುವಂಥ ಶಾಸನಬದ್ಧ ದಾಖಲೆಗಳು, ಅಂದರೆ ಕಾರ್ಯಕಾರಿ ಶಾಸನಗಳನ್ನು ಕೂಡ ಈ ವಿಧಿ 13ರಲ್ಲಿನ ಕಾನೂನು ಒಳಗೊಳ್ಳುತ್ತೆ. ಅಂದರೆ ಇಲ್ಲಿ ಯಾವ ರೀತಿ ನಿಯೋಜಿತ ಶಾಸನ ಸ್ವರೂಪದಲ್ಲಿರುವಂಥ ಶಾಸನಬದ್ಧ ದಾಖಲೆಗಳಂತಂದರೆ ಯಾವುದೇ ಕಾನೂನು ಆಗಿರ್ಬೋದು, ನಿಯಂತ್ರಣ, ಅಧಿಸೂಚನೆ, ನೋಟಿಫಿಕೇಶನ್ ಆಗಿರ್ಬೋದು, ಮತ್ತು ಶಾಸನೇತರ ಕಾನೂನು ಮೂಲಗಳು ಕೂಡ ಇದರ ವ್ಯಾಪ್ತಿಗೆ ಒಳಪಡುತ್ತೆ. ಅದು ಕಾನೂನ ಬಲವನ್ನು ಹೊಂದಿರುವಂಥದ್ದು. ಅಂದರೆ ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಯಾವುದೇ ಒಂದು ಜಡ್ಜ್ಮೆಂಟ್ ಅಂತ ಬಂದಾಗ, ತೀರ್ಪು ಅಂತ ಬಂದಾಗ, ಆ ತೀರ್ಪು ಏನಾದರೂ ಕಾನೂನಿನಷ್ಟೇ ಪೋಸ್ತನ್ನು ಹೊಂದಿದ್ರೆ, ಕಾನೂನಿನಷ್ಟೇ ಬಲವನ್ನು ಹೊಂದಿದ್ರೆ, ಅದು ಕೂಡ ಏನಾಗುತ್ತೆ ಈ ವಿಧಿ 13ರ ಅಡಿಯಲ್ಲಿ ಬರುವಂಥ ಕಾನೂನಿನ ವ್ಯಾಪ್ತಿಗೆ ಒಳಪಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತ್ರಿವಳಿ ತಲಾಕ್ ವಿಚಾರ. ಸೊ ಇಲ್ಲಿ ಏನು ಮಾಡುತ್ತೆ, ಜಡ್ಜ್ಮೆಂಟ್ ಬರುತ್ತೆ. ಸೊ ತ್ರಿವಳಿ ತಲಾಕನ್ನು ಬ್ಯಾನ್ ಮಾಡಲಾಗತ್ತೆ. ಸೊ ಇದು ಕೂಡ ಅದರಷ್ಟೇ ಒಂದು ಪರಿಣಾಮವನ್ನು ಹೊಂದಿರುತ್ತೆ. ರಿಮೆಂಬರ್, ವಿಧಿ 13 ಸಾಂವಿಧಾನಿಕ ತಿದ್ದುಪಡಿ ಒಂದು ಕಾನೂನಲ್ಲ, ಆದ್ದರಿಂದ ಅದನ್ನು ಪ್ರಶ್ನಿಸಲಾಗುವುದಿಲ್ಲ ಅನ್ನುವಂಥದ್ದನ್ನು ಈ ಹಿಂದೆ ನಾವು ಯಾವಾಗ ಅಂತಂದ್ರೆ ಏನು ಈ ಶಂಕರಿ ಪ್ರಸಾದ ಪ್ರಕರಣ ಬರುತ್ತೆ ಅಲ್ವಾ, ಆ ಒಂದು ಸಂದರ್ಭದಲ್ಲಿ ನೋಡಿದ್ವಿ. ಸೊ ಅದಕ್ಕಿಂತ ಮೊದಲು ಏನಂತಂದರೆ ವಿಧಿ 13 ಏನು ಹೇಳುತ್ತೆ, ಸಾಂವಿಧಾನಿಕ ತಿದ್ದುಪಡಿ ಒಂದು ಕಾನೂನಲ್ಲ ಅಂತ ಹೇಳಿತ್ತು, ಆದ್ದರಿಂದ ಅದನ್ನು ಪ್ರಶ್ನಿಸಲಾಗುವುದಿಲ್ಲ ಅಂತ ಹೇಳಿ ಆರ್ಟಿಕಲ್ 13 ಇತ್ತು. ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಹೇಳುತ್ತಾ, ಸಾಂವಿಧಾನಿಕ ತಿದ್ದುಪಡಿಯನ್ನು ಕೂಡ ಪ್ರಶ್ನಿಸಬಹುದು ಅಂತ ಹೇಳುತ್ತಾ. ಸೊ ಹೀಗಾಗಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿರುವ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುವ ಕಾರಣವನ್ನು ಅನೂರ್ಜಿತವೆಂದು ಘೋಷಿಸಬೇಕು ಅಂತ ಹೇಳುತ್ತಾ. ಸೊ ನೆಕ್ಸ್ಟ್ ಒನ್, ಸಮಾನತೆಯ ಹಕ್ಕು, ರೈಟ್ ಟು ಇಕ್ವಾಲಿಟಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆರ್ಟಿಕಲ್ 14 ಮತ್ತು 18, ಸೊ ಇವು ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಿರುವಂಥ ವಿಧಿಗಳಾಗಿ ಕಂಡುಬರುತ್ತೆ. ಸೊ ಇವುಗಳಲ್ಲಿ ಆರ್ಟಿಕಲ್ 14 ಏನು ಹೇಳುತ್ತೆ ಅನ್ನೋದು ನೋಡೋಣ. ಸೊ ಇಲ್ಲಿ ರಾಜ್ಯವು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ನಿರಾಕರಿಸಬಾರದು ಅಥವಾ ಭಾರತದ ಪ್ರದೇಶದೊಳಗೆ ಕಾನೂನುಗಳ ಸಮಾನ ರಕ್ಷಣೆಯನ್ನು ಮಾಡಬೇಕು. ಸೊ ಇಲ್ಲಿ ಕಾನೂನಿನ ಮುಂದೆ ಸಮಾನರು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತಂದರೆ, ಇವಾಗ ಯಾವುದೇ ಒಂದು ಅಪರಾಧ ಇರುತ್ತೆ ಅಂತ ಅಂದ್ಕೋಣ, ಅಥವಾ ಕೊಲೆ ಅಂತ ಅಂದ್ಕೋಣ, ಅಪರಾಧ. ಈ ಅಪರಾಧವನ್ನು ಮಾಡಿರುವಂಥ ವ್ಯಕ್ತಿ ಮಿನಿಸ್ಟರ್ ಆಗಿದ್ದಾನಂತ ಅಂದ್ಕೋಣ, ಅಥವಾ ಮಂತ್ರಿ ಆಗಿದ್ದಾನಂತ ಅಂದ್ಕೋಣ. ಸೊ ಇನ್ನೊಬ್ಬರು ಕಾಮನ್ ಮ್ಯಾನ್ ಅದೇ ಅಪರಾಧವನ್ನು ಮಾಡಿದಾನಂತ ಅಂದ್ಕೋಣ. ಸೊ ಇಲ್ಲಿ ಈ ಒಂದು ಅಪರಾಧಕ್ಕೆ ಸಂಬಂಧಪಟ್ಟ ಅಥವಾ ಕೊಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಶಿಕ್ಷೆ ಇರುತ್ತೆ ಅಥವಾ ಕಾನೂನಿನ ಪ್ರಕ್ರಿಯೆ ಏನಿರುತ್ತೆ, ಆ ಎಲ್ಲ ಪ್ರಕ್ರಿಯೆಗಳನ್ನ ಈ ಇಬ್ಬರು ವ್ಯಕ್ತಿಗಳು ಏನು ಮಾಡಬೇಕಾಗತ್ತೆ ಅಂದರೆ ಎದುರಿಸಬೇಕಾಗತ್ತೆ. ಸೊ ಮಸ್ಟ್ ಫೇಸ್ ಸೇಮ್ ಲೀಗಲ್ ಪ್ರೊಸೆಸ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪೊಲೀಸರು ಮಿನಿಸ್ಟರ್ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟನ್ನು ನೀಡಲಿಕ್ಕೆ ಬರುವುದಿಲ್ಲ. ಸೊ ಇದು ಕಾನೂನಿನ ಮುಂದೆ ಸಮಾನತೆ, ಇಬ್ಬರಿಗೂ ಕೂಡ ಸಮಾನ ಶಿಕ್ಷೆಯನ್ನು ನೀಡಬೇಕಾಗತ್ತೆ. ಅಥವಾ ಇಲ್ಲಿ ಪೊಲೀಸರು ಇಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನು ಮಾಡೋ ಹಾಗೆ ಕೂಡ ಇಲ್ಲಿ ಇರೋದಿಲ್ಲ. ಸೊ ಇಲ್ಲಿ ಮೇಲೆ ಬೆಳೆಸಲಾಗಿರುವಂಥ ವ್ಯಕ್ತಿ ಅನ್ನುವಂಥದ್ದು ಏನಿದೆ ನೋಡಿ, ರಾಜ್ಯವು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ನಿರಾಕರಿಸಬಾರದು. ಸೊ ಇಲ್ಲಿ ವ್ಯಕ್ತಿ ಅನ್ನುವಂಥ ಪದ ಏನಂತಂದರೆ ಇಲ್ಲಿ ಕಾನೂನುಬದ್ಧ ವ್ಯಕ್ತಿಗಳು ಅಂದ್ರೆ ಇಲ್ಲಿ ಶಾಸನಬದ್ಧ ನಿಗಮಗಳು ಅಂದರೆ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಕಂಪನಿಗಳಾಗಿರ್ಬೋದು, ನೋಂದಾಯಿತ ಒಂದು ಸೊಸೈಟಿಗಳೇನಿರುತ್ತೆ ಅವುಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಕಾನೂನುಬದ್ಧ ವ್ಯಕ್ತಿ, ಎನಿ ಅದರ್ ಟೈಪ್ ಆಫ್ ಲೀಗಲ್ ಪರ್ಸನ್ಸ್, ಇವರನ್ನು ಇದು ಒಳಗೊಂಡಿರುತ್ತೆ. ಹಾಗೆ ಇಲ್ಲಿ ಈ ಒಂದು ಕಾನೂನಿನ ರಕ್ಷಣೆಯನ್ನು ಒದಗಿಸಲಾಗಿರುತ್ತೆ. ಅಂದರೆ ಈ ಒಂದು ಪ್ರೊಡಕ್ಷನ್ ಆಫ್ ಲಾ ಅನ್ನುವಂಥದ್ದು ಏನಿದೆ, ಪ್ರೊಡಕ್ಷನ್ ಆಫ್ ಲಾ ಕಾನೂನಿನ ರಕ್ಷಣೆ ಅನ್ನುವಂಥ ಈ ಒಂದು
ಇದರ ಮೂಲವನ್ನು ನಾವು ನೋಡೋದಾದರೆ ಇದರ ಮೂಲ ಇಲ್ಲಿ ಅಮೇರಿಕನ್. ಸೊ ಇದು ಧನಾತ್ಮಕ ಒಂದು ಪರಿಕಲ್ಪನೆಯನ್ನು ಹೊಂದಿದ. ಅಂದರೆ ಈ ಒಂದು ಪರಿಕಲ್ಪನೆ ಅನ್ನುವಂಥದ್ದು ಅರಿಸ್ಟಾಟಲ್ ನೀಡಿದಂಥ ಒಂದು ಪರಿಕಲ್ಪನೆ ಆಗಿದೆ. ಅಂದರೆ ಸಮಾನ ಸಂದರ್ಭಗಳಲ್ಲಿ ಸಮಾನವಾಗಿ ಇವರನ್ನು ಪರಿಗಣನೆ ಮಾಡಲಾಗತ್ತ. ಸೊ ಯಾರಿಗೆ ನೀಡಲಾದಂಥ ಸವಲತ್ತುಗಳನ್ನ ಹಾಗೂ ಕಾನೂನುಗಳಿಂದ ವಿಧಿಸಲಾದಂಥ ಹೊಣೆಗಾರಿಕೆಗಳನ್ನು, ಹಾಗೆ ಒಂದೇ ರೀತಿಯ ನೆಲೆಯಲ್ಲಿರುವಂಥ ಎಲ್ಲರಿಗೂ ಅದೇ ರೀತಿಯ ಕಾನೂನುಗಳೇನಾಗತ್ತೆ ಇದರ ಅಡಿಯಲ್ಲಿ ಅನ್ವಯ ಆಗತ್ತೆ. ಸೊ ಹೀಗಾಗಿ ಎಲ್ಲರನ್ನ ಒಂದೇ ರೀತಿ ಪರಿಗಣಿಸಬಹುದು, ಹಾಗೆ ಯಾವುದೇ ತಾರತಮ್ಯವಿಲ್ಲದ ಹಾಗೆ ಇವರು ಕಾನೂನು ಮುಂದೆ ಸಮಾನತೆಯನ್ನು ಹೊಂದಿರ್ತಾರೆ. ಈಕ್ವಾಲಿಟಿ ಬಿಫೋರ್ ಲಾ. ಸೊ ಕಾನೂನಿನ ಎದುರಿನಲ್ಲಿ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾನು, ಈಕ್ವಾಲಿಟಿ ಬಿಫೋರ್ ಲಾ, ಬಿಫೋರ್ ಲಾ. ಎಸ್. ಸೊ ಈ ಒಂದು ಪರಿಕಲ್ಪನೆಯ ಮೂಲವನ್ನು ನೋಡೋದಾದರೆ ಇದನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಏನು ಮಾಡ್ಕೊಂಡಿದ್ದೀವಿ, ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಥವಾ ಎರವಲು ತೆಗೆದುಕೊಂಡಿದ್ದೀವಿ. ಎಸ್. ಫ್ರಾಮ್ ರೂಲ್ ಆಫ್ ಲಾ ಅಂದರೆ ಕಾನೂನಿನ ನಿಯಮದಿಂದ. ಸೊ ಈ ಒಂದು ಪರಿಕಲ್ಪನೆಯನ್ನು ಬ್ರಿಟಿಷ್ ನ್ಯಾಯಶಾಸ್ತ್ರಜ್ಞ A.V. ಡೈಸಿಯವರ ಪರಿಕಲ್ಪನೆಯಿಂದ ಇದು ಉದಯಗೊಂಡಿರುವಂಥದ್ದು. ಎಸ್. ಸೊ ಇವರು 3 ಅಂಶಗಳನ್ನು ನೀಡ್ತಾರೆ. ಸೊ ಏನಂದರೆ ಅನಿಯಂತ್ರಿತ ಶಕ್ತಿಯ ಅನುಪಸ್ಥಿತಿ, ಅಬ್ಸೆನ್ಸ್ ಆಫ್ ಆರ್ಬಿಟ್ರೇಟರಿ ಪವರ್. ಅಂದರೆ ಇಲ್ಲಿ ರಾಜ್ಯವು ಏನಂತಂದರೆ ತಮಗೆ ಹೇಗೆ ಬೇಕೋ ಹಾಗೆ, ಅಂದರೆ ಕಾನೂನನ್ನ ಮೀರಿ ನಡ್ಕೊಳ್ಳೋ ಹಾಗಿಲ್ಲ, ಅಂತಹ ಒಂದು ಅನುಪಸ್ಥಿತಿ ಇಲ್ಲಿ ಕಂಡುಬರುತ್ತೆ. ಇದು ಭಾರತದಲ್ಲಿ ಅನ್ವಯಿಸುತ್ತೆ. ಅಂದರೆ ಕಾನೂನು ಉಲ್ಲಂಘನೆಗಾಗಿ ಯಾವುದೇ ವ್ಯಕ್ತಿಯನ್ನು ಶಿಕ್ಷಿಸಲಾಗಿಲ್ಲ ಅಂದರೆ ಇದರರ್ಥ. ಸೊ ಈ ಒಂದು ವಾಕ್ಯವನ್ನು ಚೇಂಜ್ ಮಾಡ್ಕೊಳ್ಳಿ. ಏನಂತಂದರೆ ಈ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸದ ಹೊರತು ಆ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ನೀಡಲಿಕ್ಕೆ ಬರುವುದಿಲ್ಲ. ಆತ ಕಾನೂನನ್ನು ಇಲ್ಲಿ ಉಲ್ಲಂಘಿಸಿದರೆ ಮಾತ್ರ, ಅಂದರೆ ಗೊತ್ತಿರುವಂಥ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಏನು ಮಾಡ್ಬೋದು, ಶಿಕ್ಷೆಯನ್ನು ನೀಡಬಹುದು. ಸೊ ಇದು ಭಾರತದಲ್ಲಿ ಅನ್ವಯಿಸುತ್ತೆ. ಹಾಗೆ ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ, ಇದು ಕೂಡ ಭಾರತದಲ್ಲಿ ಅಪ್ಲೈ ಆಗತ್ತೆ. ಅಂದ್ರೆ ಎಲ್ಲ ವ್ಯಕ್ತಿಗಳು ರಾಷ್ಟ್ರದ ಸಾಮಾನ್ಯ ಕಾನೂನಿಗೆ ಸಮನಾಗಿ ಒಳಪಡುತ್ತಾರೆ. ಮೇಲೆ ಡಿಸ್ಕಸ್ ಮಾಡಿದ್ದೀವಲ್ವಾ, ಅಂದರೆ ಒಂದು ಅಪರಾಧಕ್ಕೆ ಆತ ಯಾವುದೇ ವ್ಯಕ್ತಿ ಆಗಿರಲಿ, ಸೊ ಅಂತಹ ವ್ಯಕ್ತಿಗಳಿಗೆ ಒಂದೇ ತೆರನಾದಂಥ ಶಿಕ್ಷೆಯನ್ನು ನೀಡಲಾಗತ್ತೆ. ಹಾಗೆ ಸಾಮಾನ್ಯ ಕಾನೂನುಗಳು ಸಾಮಾನ್ಯ ನ್ಯಾಯಾಲಯಗಳ ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಆತ ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಅಧಿಕೃತ ಮತ್ತು ಅಧಿಕೃತವಲ್ಲದಂಥ ವ್ಯಕ್ತಿಗಳಾಗಿರಬಹುದು, ಇವೆಲ್ಲರಿಗೂ ಕೂಡ ಸೇಮ್ ಕಾನೂನು, ಅದೇ ಕಾನೂನುಗಳು ಅಪ್ಲೈ ಆಗತ್ತ. ವ್ಯಕ್ತಿಯ ಹಕ್ಕುಗಳ ಪ್ರಾಮುಖ್ಯತೆ, ಸೊ ಇದು ಭಾರತದಲ್ಲಿ ಅನ್ವಯಿಸೋದಿಲ್ಲ. ಸೊ ಅಂದರೆ ಪ್ರೈಮಸಿ ಆಫ್ ರೈಟ್ಸ್ ಆಫ್ ಇಂಡಿವಿಜುವಲ್ ಅಂತ ಬರುತ್ತೆ. ವ್ಯಕ್ತಿಯ ಹಕ್ಕುಗಳ ಪ್ರಾಮುಖ್ಯತೆ ಅಂದರೆ ಇದರರ್ಥ ಇಲ್ಲಿ ವ್ಯಕ್ತಿಗಳಿಗೆ ನೀಡಲಾಗಿರುವಂಥ ಹಕ್ಕುಗಳೇನಂತಂದ್ರೆ ಇವುಗಳು ರಾಜ್ಯದ ಹಿತಾಸಕ್ತಿಗಳಿಗಿಂತ ಏನಾಗಿರುತ್ತೆ ಅಂತಂದರೆ ಇವು ಮುಖ್ಯ ಆಗಿರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ದ ಪ್ರೈಮಸಿ ಆಫ್ ರೈಟ್ಸ್ ಆಫ್ ಇಂಡಿವಿಜುವಲ್. ಇದು ಭಾರತದಲ್ಲಿ ಅನ್ವಯ ಆಗೋದಿಲ್ಲ. ಸೊ ಸಂವಿಧಾನವು ವೈಯಕ್ತಿಕ ಹಕ್ಕುಗಳ ಮೂಲವಾಗಿರುವುದಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯಗಳಿಂದ ವ್ಯಾಖ್ಯಾನಿಸಲ್ಪಟ್ಟ ಮತ್ತು ಜಾರಿಗೊಳಿಸಲಾದ ವ್ಯಕ್ತಿ ಹಕ್ಕುಗಳ ಪರಿಣಾಮ ಆಗಿದೆ. ಸೊ ಇದು UK-ಯಲ್ಲಿರುವಂಥದ್ದು. ಸುಪ್ರಿಮೆಸಿ ಆಫ್ ರೈಟ್ಸ್ ಆಫ್ ಇಂಡಿವಿಜುವಲ್ ಅನ್ನೋದು ಇದು UK-ಯಲ್ಲಿ ಇರುವಂಥದ್ದು. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸಂವಿಧಾನವು ವೈಯಕ್ತಿಕ ಹಕ್ಕುಗಳ ಮೂಲವಾಗಿರುವುದಕ್ಕಿಂತ, ಇಲ್ಲಿ ಸಂವಿಧಾನ ಏನಂತಂದರೆ ವೈಯಕ್ತಿಕ ಹಕ್ಕುಗಳ ಮೂಲವಾಗಿರುವುದಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯಗಳಿಂದ ಏನಾಗಿದೆ ಈ ಮೂಲಭೂತ ವ್ಯಾಖ್ಯಾನಿಸಲ್ಪಟ್ಟ ಮತ್ತು ಜಾರಿಗೊಳಿಸಲಾದಂಥ ವ್ಯಕ್ತಿಯ ಹಕ್ಕುಗಳ ಪರಿಣಾಮ ಆಗಿದೆ. ಸೊ ಇಲ್ಲಿ ಮೂಲಭೂತ ಹಕ್ಕುಗಳೇನಿರುತ್ತೆ, ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಂದ ಏನಾಗಿದೆ ಅಂತಂದರೆ ಈ ನ್ಯಾಯಾಲಯಗಳಾಗಿರ್ಬೋದು ಮತ್ತು ಅಲ್ಲಿನ ಜಾರಿ ಇವುಗಳು ಸಂವಿಧಾನ ಏನಾಗಿದೆ ಅಂತಂದರೆ ಇಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುತ್ತಾ. ಭಾರತದಲ್ಲಿ ಸಿಂಧುತ್ವಕ್ಕೆ ಕಾರಣ ಅಂದರೆ ಇಲ್ಲಿ ರೀಸನ್ ಬಿಹೈಂಡ್ ವ್ಯಾಲಿಡ್ ಇನ್ ಇಂಡಿಯಾ. ಸೊ ಇಲ್ಲಿ ಭಾರತದಲ್ಲಿ ಯಾವ ರೀತಿ ಇದೆ ಅಂತಂದರೆ ಭಾರತೀಯ ವ್ಯವಸ್ಥೆಯಲ್ಲಿ ಸಂವಿಧಾನವು ಏನಾಗಿದೆ ವೈಯಕ್ತಿಕ ಹಕ್ಕುಗಳ ಮೂಲ ಆಗಿದೆ. ಬಟ್ ಅದು ಬ್ರಿಟನಲ್ಲಿ ಇದು ಉಲ್ಟಾ ಅಲ್ವಾ, UK-ಯಲ್ಲಿ ಸಂವಿಧಾನ ವೈಯಕ್ತಿಕ ಹಕ್ಕುಗಳ ಮೂಲ ಆಗಿಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ ವಿಧಿ 14ರಲ್ಲಿ ಅಳವಡಿಸಲಾಗಿರುವಂಥ ಕಾನೂನಿನ ನಿಯಮವು ಸಂವಿಧಾನದ ಮೂಲಭೂತ ಲಕ್ಷಣವಾಗಿದೆ, ಆದ್ದರಿಂದ ಅದನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ.
ಎಸ್. ಸೊ ಇಲ್ಲಿ ಈ ಒಂದು ಇಕ್ವಾಲಿಟಿ ಬಿಫೋರ್ ಲಾ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂದರೆ ಕೆಲವೊಂದಿಷ್ಟು ವಿನಾಯಿತಿಗಳಿದೆ. ಎಕ್ಸೆಪ್ಷನ್ ಟು ಇಕ್ವಾಲಿಟಿ, ಎಕ್ಸೆಪ್ಷನ್ ಟು ಇಕ್ವಾಲಿಟಿ, ಸಮಾನತೆ ಹಕ್ಕಿನ ವಿನಾಯಿತಿಗಳು. ಏನು ಅಪವಾದಗಳಿದೆ ಅಂತಂದ್ರೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ. ಸೊ ಅಂಡರ್ ಆರ್ಟಿಕಲ್ 361 ಅಡಿಯಲ್ಲಿ ಅಂದ್ರೆ ಯಾವ ರೀತಿ ವಿನಾಯಿತಿಯನ್ನು ನೀಡಲಾಗುತ್ತೆ ಅಂತಂದರೆ, ಇಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಉತ್ತರಿಸುವಂತಿಲ್ಲ. ಅಂದರೆ ತನ್ನ ಹುದ್ದೆಯ ಅಧಿಕಾರ ಮತ್ತು ಕರ್ತವ್ಯಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಉತ್ತರಿಸುವಂತಿಲ್ಲ. ಹಾಗೂ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಬಾರದು ಅಥವಾ ಮುಂದುವರಿಸಬಾರದು. ಅವರು ರಾಷ್ಟ್ರಪತಿಗಳಾಗಿದ್ದಾಗ ಅಥವಾ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ, ವೆರಿ ಇಂಪಾರ್ಟೆಂಟ್, ಕ್ರಿಮಿನಲ್ ಪ್ರೊಸೀಡಿಂಗ್ಗಳನ್ನು ಮಾಡುವಂತಿಲ್ಲ. ಬಟ್ ಇಲ್ಲಿ ಸಿವಿಲ್ ಪ್ರೊಸೀಡಿಂಗ್ಗಳನ್ನು ಅವರ ಒಂದು ಅಧಿಕಾರಾವಧಿಯಲ್ಲಿ ಮಾಡಬಹುದು. ಅಂದರೆ ಇಲ್ಲಿ ಸಿ ಒಂದು ಪಾಯಿಂಟ್ ಏನು ಹೇಳುತ್ತೆ, ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡುವಂತಿಲ್ಲ. ಸೊ ನೆಕ್ಸ್ಟ್ ಒನ್, ಅವರಿಗೆ ನೋಟಿಸ್ ತಲುಪಿಸಿದ 2 ತಿಂಗಳ ನಂತರ ಅವಧಿ ಮುಗಿಯುವವರೆಗೆ ಯಾವುದೇ ನ್ಯಾಯಾಲಯದಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಸಿವಿಲ್ ಮೊಕದ್ದಮೆಗಳನ್ನ ಪ್ರಾರಂಭಿಸಬಾರದು. ಸೊ ನೆಕ್ಸ್ಟ್ ಒನ್, ಆರ್ಟಿಕಲ್ 361A. ಇಲ್ಲಿ ಯಾವುದೇ ವ್ಯಕ್ತಿಯು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗೆ ಗುರಿಯಾಗುವಂತಿಲ್ಲ. ಸೊ ಇದು ಕೂಡ ಏನಂತಂದ್ರೆ, ಇದು ಯಾರಿಗೆ ಅನ್ವಯ ಆಗತ್ತಂತಂದ್ರೆ, ಸಂಸತ್ತಿನ ಸದನ, ರಾಜ್ಯ ಶಾಸಕಾಂಗ ಸಭೆ ಅಥವಾ ವಿದೇಶಿ ಸಾರ್ವಭೌಮರು ಏನಿರ್ತಾರೆ ರಾಯಭಾರಿಗಳಿಗೆ ಇದರಿಂದ ವಿನಾಯಿತಿ ಇರುತ್ತೆ. ಸಂಸತ್ತಿನ ಸದನದ ಸದಸ್ಯರಾಗಿರ್ಬೋದು ಅಥವಾ ರಾಜ್ಯ ಶಾಸಕಾಂಗದ ಸಭೆ ಸದಸ್ಯರಾಗಿರ್ಬೋದು, ಇವರಿಗೆ ವಿನಾಯಿತಿ ಇರುತ್ತೆ ಇದು. ಸೊ ನೆಕ್ಸ್ಟ್ ಒನ್, ಸಮಾನತೆ ಹಕ್ಕಿನ ವಿನಾಯಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆರ್ಟಿಕಲ್ 105 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಸಂಸತ್ ಸದಸ್ಯರು ಸಂಸತ್ತಿನಲ್ಲಿ ಅಥವಾ ಅದರ ಯಾವುದೇ ಸಮಿತಿಯಲ್ಲಿ ಅವರು ಹೇಳಿದಂಥ ಯಾವುದೇ ಅಥವಾ ನೀಡಿದ ಯಾವುದೇ ಮತಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯದಲ್ಲಿ ಅವರು ಪ್ರತಿಕ್ರಿಯೆಗೆ ಗುರಿಯಾಗುವಂತಿಲ್ಲ. ಸೊ ಇದು ಇವರಿಗೆ ನೀಡಿರುವಂಥ ವಿನಾಯಿತಿ. ಅಂದರೆ ಏನು, ಈ ಸಂಸತ್ತಿನ ಸದಸ್ಯರಿಗೆ ಒಂದಿಷ್ಟು ಪ್ರಿವಿಲೇಜಸ್ಗಳನ್ನ ನೀಡಲಾಗಿರುತ್ತೆ. ಆ ಪ್ರಿವಿಲೇಜಸ್ಗಳಲ್ಲಿ ಅಥವಾ ಸವಲತ್ತುಗಳಲ್ಲಿ ಇದು ಕೂಡ ಒಂದಾಗಿದೆ. ಅದು ಸಮಾನತೆ ಹಕ್ಕಿನ ವಿನಾಯಿತಿ ಆಗಿದೆ. ಹಾಗೆ ಆರ್ಟಿಕಲ್ 194 ಅಡಿಯಲ್ಲಿ ಏನು ಸಂಸತ್ತಿನ ಸದಸ್ಯರಿಗೆ ಯಾವ ರೀತಿಯ ಸವಲತ್ತಿದೆ ಅದೇ ರೀತಿ ಒಂದು ಸವಲತ್ತು ರಾಜ್ಯ ಶಾಸಕಾಂಗ ಏನಿದೆ ಆ ಸದಸ್ಯರಿಗೂ ಕೂಡ ಇದು ಅಪ್ಲೈ ಆಗತ್ತೆ. ಸೊ ನೆಕ್ಸ್ಟ್ ಒನ್, ವಿಧಿ 31C ವಿಧಿ 14ಕ್ಕೆ ಏನಾಗಿದೆ, ಅಪವಾದ ಆಗಿದೆ. ಅಂದರೆ ವಿಧಿ 39ರ ಷರತ್ತು ಅಥವಾ ಕ್ಲಾಸ್ ಬಿನಲ್ಲಿ ಒಳಗೊಂಡಿರುವ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯವು ಮಾಡಿದ ಕಾನೂನುಗಳನ್ನ ವಿಧಿ 14ರ ಉಲ್ಲಂಘನೆಯಾಗಿದೆ ಎಂಬ ಕಾರಣಕ್ಕಾಗಿ ಪ್ರಶ್ನೆಯನ್ನು ಮಾಡಲಾಗುವುದಿಲ್ಲ ಅಂತೂ ಇದು ತಿಳಿಸತ್ತ. ಸೊ ಅಂದರೆ ನಮಗೆ ಎಲ್ಲಿ ಈ ವಿಧಿ 31C ಬಂದಲ್ಲಿ ಏನಾಗುತ್ತೆ, ವಿಧಿ 14 ಏನಾಗುತ್ತೆ ಹೊರ ಹೋಗುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಇಲ್ಲಿ ಅಭಿಪ್ರಾಯಪಟ್ಟಿದೆ. ಸೊ ಹೀಗಾಗಿ ಇಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಮೊಕದ್ದಮೆಯಿಂದ ಏನು ಮಾಡಲಾಗಿದೆ ಅಂದರೆ ಕೆಲವೊಂದು ವ್ಯಕ್ತಿಗಳಿಗೆ ಏನು ಮಾಡಲಾಗಿದೆ, ಇಲ್ಲಿ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಸೊ ಅಂಥವರಲ್ಲಿ ವಿದೇಶಿ ಸಾರ್ವಭೌಮರು ಬರ್ತಾರೆ. ಸೊ ಅಂದರೆ ಫಾರಿನ್ ಸಾವರಿನ್ಸ್ ಅಥವಾ ರೂಲರ್ಸ್, ರಾಯಭಾರಿಗಳು, ಅಂಬಾಸಿಡರ್ಸ್, ರಾಜತಾಂತ್ರಿಕರು, ಡಿಪ್ಲೊಮ್ಯಾಟ್. ಸೊ ಇವರೆಲ್ಲರಿಗೂ ಕೂಡ ಈ ಒಂದು ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಯಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಆರ್ಟಿಕಲ್ 15. ಸೊ ಆರ್ಟಿಕಲ್ 15 ಏನು ಹೇಳುತ್ತೆ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ವಿರುದ್ಧದ ಹಕ್ಕು ಇದು. ಸೊ ಇಲ್ಲಿ ಇವುಗಳ ಆಧಾರದ ಮೇಲೆ ಏನು ಮಾಡಬಹುದು, ಇಲ್ಲಿ ರಾಜ್ಯ ತಾರತಮ್ಯ ಮಾಡುವಂತಿಲ್ಲ. ಒಬ್ಬ ವ್ಯಕ್ತಿಯನ್ನು ಆತ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇಲ್ಲಿ ನೋಡಿ ಮಾತ್ರ ಅಂತ ಹೇಳಿದ್ದಾರೆ. ಈ ವರ್ಡನ್ನು ನೆನಪಿಟ್ಕೊಳ್ಬೇಕು. ಇವುಗಳ ಆಧಾರದ ಮೇಲೆ ಮಾತ್ರ ಏನು ಮಾಡೋ ಹಾಗಿಲ್ಲ, ಇಲ್ಲಿ ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಉದಾಹರಣೆಗೆ ಇವಾಗ ನೀವು ಗೌರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ಬಯಸಿ ಹೋಗಿರ್ತಾರ ಅಂತ ಅನ್ಕೊಳ್ಳೋಣ. ಸೊ ಗೌರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಳ್ಳಿಕ್ಕೆ ಹೋಗಿರ್ತೀರ. ಸೊ ಆವಾಗ ಅಡ್ಮಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀನು ಹಿಂದೂನೋ ಅಥವಾ ಮುಸ್ಲಿಮೋ ಅಥವಾ ಕ್ರಿಶ್ಚಿಯನ್ ಅನ್ನುವಂಥ ಧರ್ಮವನ್ನು ಆಧಾರವಾಗಿಟ್ಟುಕೊಂಡು
ಇಲ್ಲಿ ನಿಮಗೆ ಪ್ರವೇಶವನ್ನು ನಿರಾಕರಿಸಲಿಕ್ಕೆ ಬರೋದಿಲ್ಲ. ಇನ್ನು ಜನಾಂಗ ಅಂತ ಬಂದರೆ ನೀವು ಯಾವ ಜಾತಿಗೆ ಸೇರಿರ್ತೀರಾ ಅಥವಾ ಯಾವ ಜನಾಂಗಕ್ಕೆ ಸೇರಿರ್ತೀರ ಅನ್ನುವಂಥ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ನೀವು ಗಂಡು ಹೆಣ್ಣು ಅಥವಾ ಇಲ್ಲಿ ಜನ್ಮಸ್ಥಳ ನೀವು ಕರ್ನಾಟಕ ಆರ್ ತಮಿಳುನಾಡು ಈ ಆಧಾರದ ಮೇಲೆ ಏನು ಮಾಡಲಿಕ್ಕೆ ಬರೋದಿಲ್ಲ, ತಾರತಮ್ಯವನ್ನು ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ್ಮಸ್ಥಳ ಅಂತ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಸಕಾರಣವನ್ನು ಇಟ್ಕೊಂಡು, ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಸಕಾರಾತ್ಮಕ ತಾರತಮ್ಯವನ್ನು ಮಾಡಬಹುದು. ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಆಯಾ ರಾಜ್ಯಗಳ ಒಂದು ನಾಗರಿಕರು ಏನು ಮಾಡ್ಬೋದು ಅಂತಂದರೆ ಆಯಾ ದೇಶದ ನಿವಾಸಿಗಳು ಏನು ಮಾಡ್ಬೋದು ಅಂದರೆ ಅಪ್ಲೈ ಮಾಡ್ಬೋದು ಅಂತ ಹೇಳಿರುತ್ತೆ ಹುದ್ದೆಗಳಿಗೆ. ಸೊ ಇಲ್ಲಿ ಒಂದು ಸಕಾರಾತ್ಮಕ ತಾರತಮ್ಯಕ್ಕೆ ಅವಕಾಶ ಇರುತ್ತೆ. ಎಸ್. ಸೊ ನೆಕ್ಸ್ಟ್ ಒನ್, ವಿಧಿ 15ರ 2ನೇ ನಿಬಂಧನೆ ಏನು ಹೇಳುತ್ತೆ, ಯಾವುದೇ ನಾಗರಿಕನು ಯಾವುದೇ ಅಂಗವೈಕಲ್ಯ ಹೊಣೆಗಾರಿಕೆ ನಿರ್ಬಂಧ ಅಥವಾ ಷರತ್ತು ಆಧಾರದ ಮೇಲೆ ಮಾತ್ರ, ಅಂದರೆ ಇಲ್ಲಿ ವ್ಯಕ್ತಿಗಳನ್ನು ಇಲ್ಲಿ ಅವರಿಗೆ ಅವರು ಧರ್ಮೀಯರು ಅಥವಾ ಅವರ ಜನಾಂಗ ಜಾತಿ ಲಿಂಗ ಹುಟ್ಟಿದ ಸ್ಥಳದ ಮೇಲೇನು ಅವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡೋ ಹಾಗಿಲ್ಲ. ಈ ಒಂದು ಕೆಳಗಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಶಾಪ್ಸ್ ಆಗಿರ್ಬೋದು ಅಥವಾ ಸಾರ್ವಜನಿಕ ಉಪಹಾರ ಗೃಹಗಳಾಗಿರ್ಬೋದು, ಹೋಟೆಲ್ಗಳು, ಸಾರ್ವಜನಿಕ ಮನರಂಜನಾ ಕ್ಷೇತ್ರಗಳು, ಸೊ ಇವುಗಳು ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹೋಟೆಲ್ಗೆ ಹೋಗಿರ್ತಾರೆ ಯಾರಾದರೂ, ಅವರು ಲೋವರ್ ಕಾಸ್ಟ್ ವ್ಯಕ್ತಿಗಳು ಅಂತ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಆಹಾರ ನೀಡುವಂಥದ್ದನ್ನು ನಿರಾಕರಿಸುವಂತಿಲ್ಲ. ಸೊ ಇದು ಎಲ್ಲಿ ಅನ್ವಯ ಆಗುತ್ತೆ ಅಂತಂದ್ರೆ ಬಾವಿಗಳಾಗಿರ್ಬೋದು, ಟ್ಯಾಂಕ್ಸ್ ಆಗಿರ್ಬೋದು, ಸ್ನಾನಘಟ್ಟ, ರಸ್ತೆ, ಸಾರ್ವಜನಿಕ ರೆಸಾರ್ಟ್, ಸೊ ಇಂಥವುಗಳನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ರಾಜ್ಯ ನಿಧಿಯಿಂದ ನಿರ್ವಹಿಸ್ತಾ ಇದ್ದಾರೆ ಅಥವಾ ಇವುಗಳು ಸಾರ್ವಜನಿಕ ಬಳಕೆಗೆ ಸಮರ್ಪಿಸಲಾಗಿದ್ದಾರೆ. ಸೊ ಇದು ಅನ್ವಯ ಆಗತ್ತೆ. ಸೊ ಈ ನಿಬಂಧನೆಯು ಈ ಎರಡರಿಂದಲೂ ತಾರತಮ್ಯವನ್ನು ನಿಷೇಧಿಸುತ್ತದೆ. ಅಂದರೆ ರಾಜ್ಯಗಳು ಮತ್ತು ಖಾಸಗಿ ವ್ಯಕ್ತಿಗಳಿಂದ ಏನು ಮಾಡುತ್ತೆ, ಈ ಒಂದು ನಿಬಂಧನೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಆದರೆ ಈ ಹಿಂದಿನ ನಿಬಂಧನೆ ಏನು ಹೇಳಿದ್ದೆ ಮೇಲಿಂದು, ಅದು ರಾಜ್ಯದಿಂದ ಮಾತ್ರ ಏನು ಮಾಡುತ್ತೆ, ತಾರತಮ್ಯವನ್ನು ನಿರ್ಬಂಧಿಸುತ್ತದೆ. ನೆಕ್ಸ್ಟ್ ಒನ್, ವಿಧಿ 15ಕ್ಕೂ ಕೂಡ ಏನಿದೆ ಅಂದರೆ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಕೂಡ ಇದೆ. ಅಂದರೆ ಇಲ್ಲಿ ಪಾಸಿಟಿವ್ ತಾರತಮ್ಯವನ್ನು, ಅಂದರೆ ಇಲ್ಲಿ ಮೇಲೆ ಹೇಳಿದ ಹಾಗೆ ತಾರತಮ್ಯವನ್ನು ಯಾವುದೇ ಕಾರಣಕ್ಕೂ ಮೇಲೆ ಹೇಳಿದ ಒಂದು ನಿಬಂಧನೆಗಳ ಮೇಲೆ ಯಾವುದೇ ಒಂದು ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದ. ಆದರೆ ಇಲ್ಲಿ ಒಂದು ಏನು ಪಾಸಿಟಿವ್ ಸಕಾರಾತ್ಮಕ ತಾರತಮ್ಯಕ್ಕೆ ಏನಿದೆ ಅಂತಾರೆ ಇಲ್ಲಿ ಅವಕಾಶ ಇದೆ. ಇದೇ ಎಕ್ಸೆಪ್ಷನ್ ಅಥವಾ ವಿನಾಯಿತಿ. ಸೊ ಇಲ್ಲಿ ಒಂದು ರಾಜ್ಯವು ಯಾವುದೇ ವಿಶೇಷ ನಿಯಮಗಳನ್ನು ರಚಿಸಬಹುದು. ಅಂದರೆ ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳ ಮೀಸಲಾತಿ, ಏನು ಲೋಕಲ್ ಬಾಡೀಸ್ ಏನಿರುತ್ತೆ ಅವರಿಗೆ ಅವುಗಳಲ್ಲಿ ಕೆಲವೊಂದಿಷ್ಟು ಸ್ಥಾನಗಳ ಮೀಸಲಾತಿಯನ್ನು ರಿಸರ್ವೇಷನ್ ಕೂಡ ಕೊಡಬಹುದು. ಹಾಗೆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸುವಂಥ ಕಾನೂನನ್ನು ಕೂಡ ಇಲ್ಲಿ ಏನು ಮಾಡ್ಬೋದು, ಒದಗಿಸಬಹುದು. ಹಾಗೆ ಯಾರು ಇಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳೇನಿರುತ್ತೆ ಅಂತಹ ವರ್ಗದ ನಾಗರಿಕರಿಗೆ ಅಥವಾ SC/ST ಗಳಿಗೆ ಏನು ಮಾಡ್ಬೋದು, ನಿಬಂಧನೆಗಳನ್ನ ಮಾಡಬಹುದು. ಉದಾಹರಣೆಗೆ ಇಲ್ಲಿ ಸಾರ್ವಜನಿಕ ಶಿಕ್ಷಣಗಳಲ್ಲಿ ಸೀಟುಗಳ ಮೀಸಲಾತಿ ಏನಿದೆ ಅಥವಾ ಉಚಿತ ರಿಯಾಯಿತಿಗಳನ್ನ ನೀಡಲಾಗುತ್ತೆ ಇವರಿಗೆ. ಹಾಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನ ಹೊರತುಪಡಿಸಿ ರಾಜ್ಯದ ಅನುದಾನಿತ ಅಥವಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಹಾಗೂ 93ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005ರಿಂದ ಇದನ್ನು ಸೇರಿಸಲಾಗಿದೆ. ಹಾಗೂ ಕೇಂದ್ರವು ಕೇಂದ್ರೀಯ ಶಿಕ್ಷಣ ಸಂಸ್ಥೆಗಳನ್ನ ಜಾರಿಗೆ ತಂದಿದೆ. ಸೊ ಇದನ್ನು ಪ್ರವೇಶ ಮೀಸಲಾತಿ ಅಂದರೆ ಕಾಯ್ದೆ 2006ರಿಂದ. ಸೊ ಈ ಮೂಲಕ ಎಲ್ಲ ಕೇಂದ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ OBC ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 27% ಕೋಟಾವನ್ನು ಅಂದರೆ ಮೀಸಲಾತಿಯನ್ನು ಒದಗಿಸಲಾಗಿದೆ. ಸೊ ಅಂದರೆ ಇವರು IITಗಳಾಗಿರ್ಬೋದು ಅಥವಾ IIMಗಳು ಏನಿರ್ಬೋದು ಇವುಗಳಲ್ಲಿ ಕೂಡ ಇವರಿಗೆ ಈ ಒಂದು ಮೀಸಲಾತಿ ಸಿಗತ್ತೆ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, OBC ವರ್ಗದಲ್ಲಿ ಮುಂದುವರೆದ ವರ್ಗವನ್ನು ಕೋಟಾದಿಂದ ಹೊರಗಿಡಲಾಗಿದೆ. ಇವರನ್ನ ಕೆನೆ ಪದರ ನೀತಿಗೆ ಒಳಪಡಿಸಲಾಗಿದೆ. ಸೊ ಅಂದರೆ ಭಾರತದಲ್ಲಿ ಇವಾಗ ಪ್ರಸ್ತುತ ಏನಿವಾಗ ಮೀಸಲಾತಿ ಮಿತಿ ಅಂದರೆ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಅಂದರೆ SCಗಳಿಗೆ 15% ಇದೆ ಹಾಗೂ STಗಳಿಗೆ 7.5
ರಿಸರ್ವೇಷನ್ ಇದೆ. OBCಗಳಿಗೆ 27% ಇದೆ. ಹಾಗೂ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಇದೆ. ಸೊ ಒಟ್ಟು 59.5%. ಸೊ ಈ ರೀತಿ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಸೊ ಇವರಲ್ಲಿ OBCಗಳಿಗೆ 27% ರಿಸರ್ವೇಷನ್ ಇದೆ. ಸೊ ಈ OBCಗಳಲ್ಲಿ ಕೆಲವೊಂದಿಷ್ಟು ವರ್ಗ ಏನಿರ್ತಂದರೆ ಮುಂದುವರೆದ, ಅವರು ಆರ್ಥಿಕವಾಗಿ ತುಂಬ ಏನಿರ್ತಾರೆ ಅಂತಂದರೆ ಮುಂದುವರೆದಿರ್ತಾರೆ, ಸೋಷಿಯಲಿ ಕೂಡ. ಸೊ ಅಂಥವರಿಗೆ ಏನು ಮಾಡಲಾಗತ್ತೆ ಅಂತಂದರೆ ಅಂಥವ್ರನ್ನ ಕೆನೆ ಪದರ ನೀತಿಯಿಂದ ಹೊರಗಿಡಲಾಗತ್ತೆ. ಅಂದರೆ ಅವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಮೀಸಲಾತಿ ಸಿಗೋದಿಲ್ಲ. ಸೊ ಅಂದರೆ ಅಡ್ವಾನ್ಸ್ ಸೆಕ್ಷನ್ಸ್ ಪೀಪಲ್ ಏನಿರ್ತಾರೆ ಯಾರಲ್ಲಿ ಈ OBCಗಳಲ್ಲಿ ಅವರಿಗೆ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಕೆನೆ ಪದರ ನೀತಿಯಿಂದ, ಅಂದರೆ ಈ ಮೀಸಲಾತಿ ಮಿತಿಯಿಂದ ಏನು ಮಾಡಲಾಗತ್ತೆ ಅಂದರೆ ಅವರನ್ನು ಹೊರಗಿಡಲಾಗತ್ತೆ. ಹಾಗಿದ್ರೆ ಯಾರು ಈ ಒಂದು ಪ್ರಯೋಜನವನ್ನು ಪಡೆಯೋದಿಲ್ಲ ಅನ್ನೋದು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕೆನೆ ಪದರ ಅಥವಾ ಕ್ರಿಮಿ ಲೇಯರ್ ಅನ್ನುವಂಥದ್ದು. OBCಗಳಲ್ಲಿ ಈ ಕೆಳಗಿನ ವಿವಿಧ ವರ್ಗಗಳ ಮಕ್ಕಳು ಕೆನೆ ಪದರಕ್ಕೆ ಸೇರಿದ್ದರೆ ಕೋಟಾ ಪ್ರಯೋಜನವನ್ನು ಪಡೆಯುವುದಿಲ್ಲ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ 6 ಪ್ರವರ್ಗಗಳನ್ನ ಗುರುತಿಸುತ್ತೆ. 6 ಪ್ರವರ್ಗ, ಈ ಕೆಳಗಿನ 6 ಪ್ರವರ್ಗಗಳಲ್ಲಿ ಸೇರಿರುವಂಥ ಮಕ್ಕಳಿಗೆ ಏನು ಮಾಡೋದಿಲ್ಲ, ಇಲ್ಲಿ ಮೀಸಲಾತಿಯನ್ನು ಪಡೆಯಲಿಕ್ಕೆ ಅವರು ಅರ್ಹರಾಗಿರೋದಿಲ್ಲ. ಹಾಗಿದ್ರೆ ಯಾವ ಪ್ರವರ್ಗಗಳು ಅಂತ ನೋಡೋಣ. ಸೊ ಮೊದಲನೇದಾಗಿ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವಂಥ ವ್ಯಕ್ತಿಗಳು, ಅಂದರೆ ಸಾಂವಿಧಾನಿಕ ಹುದ್ದೆಗಳು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ನ್ಯಾಯಾಧೀಶರ ಅಂದರೆ ಹೈಕೋರ್ಟ್ ಮತ್ತು ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವವರ ಮಕ್ಕಳು. ಇಲ್ಲಿ UPSC ಹಾಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, CEC ಚೀಫ್ ಎಲೆಕ್ಷನ್ ಕಮಿಷನರ್, ಹಾಗೆ CAG, ಹಾಗೂ ಗ್ರೂಪ್ A ಅಥವಾ ಕ್ಲಾಸ್ 1 ಅಧಿಕಾರಿಗಳು ಮತ್ತು ಗ್ರೂಪ್ B ಅಥವಾ ಕ್ಲಾಸ್ 2 ಅಧಿಕಾರಿಗಳು. ಅಂದರೆ ಇಲ್ಲಿ ಅಖಿಲ ಭಾರತ ಸೇವೆಗಳಾಗಿರ್ಬೋದು, ರಾಜ್ಯ ಮತ್ತು ಕೇಂದ್ರ ಸೇವೆಗಳಾಗಿರ್ಬೋದು, ಅಥವಾ ಅದಕ್ಕೆ ಸಮಾನ ಹುದ್ದೆಗಳನ್ನು ಹೊಂದಿರುವಂಥ ನೌಕರರಿರ್ತಾರೆ. ಇಂತಹ ವ್ಯಕ್ತಿಗಳ ಮಕ್ಕಳಿಗೆ ಇಲ್ಲಿ OBC ಕೋಟಾ ಅಡಿಯಲ್ಲಿ ಇಲ್ಲಿ ರಿಸರ್ವೇಷನ್ ಸಿಗೋದಿಲ್ಲ. ಹಾಗೂ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಏನು ಬರುತ್ತೆ, ಸೊ ಇಂಥವುಗಳಲ್ಲಿ ಅಂದರೆ ಬ್ಯಾಂಕುಗಳಾಗಿರ್ಬೋದು, ವಿಮಾ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಅಥವಾ ಖಾಸಗಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿಗಳಿಗೆ ಸೊ ಇದು ಇಂತಹ ಒಂದು ವ್ಯಕ್ತಿಗಳ ಮಕ್ಕಳಿಗೆ ಕೂಡ ಈ ರಿಸರ್ವೇಷನ್ ಬರೋದಿಲ್ಲ. ಅಂದರೆ ಇವರು ಕೂಡ ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಒಳಪಡ್ತಾರೆ. ನೆಕ್ಸ್ಟ್ ಒನ್, ಕೆಳಗಿನ ಹುದ್ದೆಗಳಲ್ಲಿ ಇರುವಂತಹ ವ್ಯಕ್ತಿಗಳು ಕರ್ನಲ್ ಹುದ್ದೆ ಮತ್ತು ಸೈನ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ಹುದ್ದೆ, ಅಂದರೆ ಅದಕ್ಕಿಂತ ಒಂದು ಹುದ್ದೆಯನ್ನು ಹೊಂದಿದ್ರ, ಹಾಗೂ ಅದಕ್ಕೆ ಸಮನಾದ ಹುದ್ದೆಗಳನ್ನು ಅಂದರೆ ನೌಕಾದಳ ಆಗಿರ್ಬೋದು, ವಾಯುಪಡೆ ಆಗಿರಬಹುದು, ಅರೆ ಸೈನಿಕರಾಗಿರ್ಬೋದು, ಇಂಥವರಿಗೂ ಕೂಡ ಇಂತಹ ಒಂದು ಹುದ್ದೆಯನ್ನು ಹೊಂದಿರುವಂಥ ವ್ಯಕ್ತಿಗಳ ಮಕ್ಕಳಿಗೆ ಕೂಡ ಈ ಒಂದು ಪ್ರಯೋಜನ ಸಿಗೋದಿಲ್ಲ. ಅಂದರೆ ಅವರಿಗೆ ರಿಸರ್ವೇಷನ್ ಸಿಗೋದಿಲ್ಲ. ಅಂದರೆ ಇವರು ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಒಳಪಡ್ತಾರೆ. ಹಾಗೆ ವೃತ್ತಿಪರರು ಅಂತ ಬರ್ತಾರೆ, ಪ್ರೊಫೆಷ್ನಲ್ಸ್. ಅಂದರೆ ಇವರು ವೈದ್ಯರಾಗಿರ್ಬೋದು, ವಕೀಲರು, ಎಂಜಿನಿಯರ್ಸ್, ಕಲಾವಿದರು, ಲೇಖಕರು, ಸಲಹೆಗಾರರು. ಹೀಗೆ ಈ ಒಂದು ವೃತ್ತಿಪರ ಒಂದು ಅಥವಾ ಉದ್ಯೋಗ ನಿರತ ವರ್ಗ ಏನಿರುತ್ತೆ ಅಥವಾ ಕೈಗಾರಿಕಾ ವಲಯದಲ್ಲಿ ಉದ್ಯೋಗದಲ್ಲಿರುವವರ ಮಕ್ಕಳಿಗೆ ಇಲ್ಲಿ ಅಗೇನ್ ಮತ್ತೆ ಸಿಗೋದಿಲ್ಲ, ಈ ರಿಸರ್ವೇಷನ್ ಬರೋದಿಲ್ಲ. ಹಾಗೆ ಈ ಒಂದು ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿಗಳು ಅಂದರೆ ಇವರು ಕೆಲವೊಂದಿಷ್ಟು ವಾಣಿಜ್ಯ ಆಗಿರ್ಬೋದು, ಅಂದರೆ ಟ್ರೇಡ್ ಮತ್ತು ವ್ಯಾಪಾರ ಉದ್ಯಮದ ಮಾಲೀಕರಾಗಿರ್ತಾರೆ. ಇಂತಹ ಮಾಲೀಕರ ಮಕ್ಕಳಿಗೆ ಇಲ್ಲಿ ಈ ಒಂದು ಪ್ರಯೋಜನ ಸಿಗೋದಿಲ್ಲ, ಮೀಸಲಾತಿಯ ಪ್ರಯೋಜನ ಸಿಗೋದಿಲ್ಲ. ಹಾಗೂ ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರುವ ಜನರು, ಅಂದರೆ ನಗರ ಪ್ರದೇಶಗಳಲ್ಲಿ ಕಟ್ಟಡಗಳನ್ನಾಗಿರ್ಬೋದು ಅಥವಾ ಒಟ್ಟು ಒಂದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚು ಇರುವಂಥ ವ್ಯಕ್ತಿಗಳು. ಅಂದರೆ ಸಂಸತ್ತು ಏನು ಮಾಡುತ್ತಂದರೆ ಕಾಲಘಟ್ಟಕ್ಕೆ ತಕ್ಕಂತೆ ಏನು ಮಾಡುತ್ತೆ, ಒಂದು ವಾರ್ಷಿಕ ಆದಾಯ ಏನಿರುತ್ತೆ ಅಥವಾ ಆ್ಯನ್ಯುವಲ್ ಇನ್ಕಮ್ ಏನಿರುತ್ತೆ, ವಾರ್ಷಿಕ ಆದಾಯದ ಮಿತಿಯನ್ನು ಗೊತ್ತುಪಡಿಸುತ್ತೆ. ಸೊ ಇವಾಗ ಪ್ರಸ್ತುತ ಎಷ್ಟಿದೆ ಅಂದರೆ 8 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆದಾಯವನ್ನು ಹೊಂದಿರುವ ವ್ಯಕ್ತಿಗಳೇ ಇಲ್ಲಿ ಅವರು ಈ ಒಂದು ಕೆನೆ ಪದರ ನೀತಿಗೆ ಒಳಪಡ್ತಾರೆ. ಸೊ ಹೀಗಾಗಿ ಇವರು ಈ ಒಂದು ಪ್ರಯೋಜನವನ್ನು ಪಡೆಯೋದಿಲ್ಲ, ಅಂದರೆ ಮೀಸಲಾತಿಯ ಪ್ರಯೋಜನವನ್ನು ಪಡೆಯೋದಿಲ್ಲ. ಸೊ ಈ ಹಿಂದೆ 1993ರಲ್ಲಿ ವಾರ್ಷಿಕ ಆದಾಯ ಮಿತಿ 1 ಲಕ್ಷ ಇತ್ತು. 2004ರಲ್ಲಿ 2.5 ಲಕ್ಷಕ್ಕೆ ಏರಿಸಲಾಗತ್ತೆ. 2008ರಲ್ಲಿ
4.5 ಲಕ್ಷ, ಹಾಗೆ 2013ರಲ್ಲಿ 6 ಲಕ್ಷ. ಸೊ ಪ್ರಸ್ತುತ 2022ರಲ್ಲಿ ಏನು ಮಾಡಲಾಗುತ್ತೆ, ಇದರ ಮಿತಿಯನ್ನು 8 ಲಕ್ಷಕ್ಕೆ ಏರಿಸಲಾಗತ್ತೆ. ಅಂದರೆ ವಾರ್ಷಿಕ ಒಂದು 8 ಲಕ್ಷ ಒಂದು ಆದಾಯವನ್ನು ಹೊಂದಿರುವವರು ಕೂಡ ಈ ಮೀಸಲಾತಿಯನ್ನು ಪಡೆಯೋದಿಲ್ಲ. ಅಂದರೆ ಅವರು ಕೂಡ ಕೆನೆಪದರ ನೀತಿಗೆ ಒಳಪಡ್ತಾರೆ. ಸೊ ನೆಕ್ಸ್ಟ್ ಒನ್, ಅವಕಾಶದ ಸಮಾನತೆ. ಎಲ್ಲಿ ಅವಕಾಶದ ಸಮಾನತೆ? ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನವಾದಂಥ ಅವಕಾಶ. ಎಸ್. ಸೊ ವಿದಿಸ್ ಆರ್ಟಿಕಲ್ 16 ಏನು ಹೇಳುತ್ತೆ ಅಂತಂದರೆ, ಉದ್ಯೋಗದ ವಿಷಯಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನವಾದಂಥ ಅವಕಾಶವನ್ನು ನೀಡಬೇಕು, ಅಥವಾ ರಾಜ್ಯದ ಯಾವುದೇ ಕಚೇರಿಗೆ ನೇಮಕಾತಿಯ ಸಂದರ್ಭದಲ್ಲಿ ಸಮಾನ ಅವಕಾಶವನ್ನು ನೀಡಬೇಕು. ಇದು ಯಾವುದೇ ನಾಗರಿಕನಿಗೂ ಕೂಡ, ಅಂದರೆ ಇಲ್ಲಿ ಯಾವುದೇ ತಾರತಮ್ಯವನ್ನು ಕೂಡ ಮಾಡೋ ಹಾಗಿಲ್ಲ, ಅಥವಾ ಯಾವುದೇ ಉದ್ಯೋಗಕ್ಕೆ ಅನರ್ಹ ಮಾಡುವುದಂತಾಗಲಿ ಮಾಡೋ ಹಾಗಿಲ್ಲ ಅವರನ್ನು. ಹಾಗೂ ಈ ಒಂದು ಆಧಾರದ ಮೇಲೆ ಮಾತ್ರ, ಅಂದರೆ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ವಾಸಸ್ಥಳ ಅಥವಾ ಜನ್ಮಸ್ಥಳ, ಈ ಆಧಾರದ ಮೇಲೆ ಏನು ಮಾಡೋ ಹಾಗಿಲ್ಲ, ಅವರಿಗೆ ಈ ಹುದ್ದೆಯನ್ನು, ಸಾರ್ವಜನಿಕ ಹುದ್ದೆಯನ್ನು ನಿರಾಕರಿಸುವಂತಿಲ್ಲ. ಸೊ ಇದಕ್ಕೂ ಕೂಡ ಕೆಲವೊಂದಿಷ್ಟು ವಿನಾಯಿತಿಗಳು ಬರುತ್ತೆ. ಜನ್ಮಸ್ಥಳ ಮತ್ತು ವಾಸಸ್ಥಳ ಆಧಾರದ ಮೇಲೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಆಯಾ ಪ್ರದೇಶಗಳಿಗೆ ಮಾತ್ರ ಏನು ಮಾಡಲಾಗಿರುತ್ತೆ, ಮೀಸಲಿಡಲಾಗಿರುತ್ತೆ. ಸೊ ಏನಿದೆ ಎಕ್ಸೆಪ್ಷನ್ ಅನ್ನುವಂಥದ್ದು ನೋಡೋಣ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶದ ನಿಯಮಕ್ಕೆ ವಿನಾಯಿತಿಗಳು ಕೂಡ ಇದೆ. ಏನಂತಂದರೆ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ಇತರ ಪ್ರಾಧಿಕಾರದಲ್ಲಿರೋ ಕೆಲವು ಉದ್ಯೋಗ ಅಥವಾ ನೇಮಕಾತಿಗೆ ಸಂಸತ್ತು ಏನು ಮಾಡ್ಬೋದು, ವಾಸಸ್ಥಾನವನ್ನು ಸೊ ಇಲ್ಲೇನು ಮಾಡ್ಬೋದು, ಅದನ್ನು ಮಾನದಂಡವಾಗಿ ಅಥವಾ ಅರ್ಹತೆಯನ್ನಾಗಿ ಏನು ಮಾಡ್ಬೋದು, ಗೊತ್ತುಪಡಿಸಬಹುದು. ಇವಾಗ ಕರ್ನಾಟಕದಲ್ಲಿರುವಂಥ ಹುದ್ದೆಗಳಿಗೆ ಕರ್ನಾಟಕದ ನಿವಾಸಿಗಳು ಮಾತ್ರ ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು ಬಹುದು ಅನ್ನುವಂಥ ನಿಬಂಧನೆಯನ್ನು ಮಾಡಬಹುದು. ಅಥವಾ ಆಂಧ್ರ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳು, ಆಯಾ ರಾಜ್ಯದ ವ್ಯಕ್ತಿಗಳು ಮಾತ್ರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋಂಥ ನಿಬಂಧನೆಯನ್ನು ಮಾಡಬಹುದು. ಸೊ ಇದನ್ನು ಸಾರ್ವಜನಿಕ ಉದ್ಯೋಗ ಕಾಯ್ದೆ 1957ರ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ನಿವಾಸದ ಅಗತ್ಯತೆಯನ್ನು ಗೊತ್ತುಪಡಿಸುತ್ತೆ. ಬಟ್ ಇದೇನಾಗಂತಂದರೆ 1970ರಲ್ಲಿ ಅವಧಿ ಮುಗಿದಿದೆ, ಇದು ಎಂಡ್ ಆಗುತ್ತೆ. ಬಟ್ ಇದು ಆಂಧ್ರ ಪ್ರದೇಶದ ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಕ್ಕೆ ಅಂತಹ ನಿಬಂಧನೆ ಅನ್ನುವಂಥದ್ದು ಇರೋದಿಲ್ಲ. ಸೊ ಇಲ್ಲೇನು ಮಾಡ್ಬೋದು ಅಂದರೆ, ಇಂತಹ ಒಂದು ಅಧಿಕಾರವನ್ನು ಇಲ್ಲೇನು ಮಾಡ್ಬೋದು, ರಾಜ್ಯಗಳಿಗೆ ಒದಗಿಸಬಹುದು. ಅಂದರೆ ರಾಜ್ಯ ಸೇವೆಗಳಲ್ಲಿ ಸಮರ್ಪಕ ಪ್ರಾತಿನಿಧ್ಯ ಹೊಂದಿರದ ಯಾವುದೇ ಹಿಂದುಳಿದ ವರ್ಗದ ಪರವಾಗಿ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿಯನ್ನು ನೀಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ SC ಜನಸಂಖ್ಯೆಯಲ್ಲಿ ತುಂಬ ಜಾಸ್ತಿನೇ ಇರುತ್ತೆ, ಬಟ್ ಅದು ಸಾರ್ವಜನಿಕ ಹುದ್ದೆಗಳಲ್ಲಿ ಕೇವಲ 2% ಮಾತ್ರ ಹೊಂದಿದೆ. ಸೊ ಹೀಗಾಗಿ ಸಾರ್ವಜನಿಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು, ಮೀಸಲಾತಿಯನ್ನು ಇವರಿಗೆ ನೀಡಬಹುದು. ಹಾಗೂ ಇನ್ನು ಕಾನೂನು ಕೂಡ ಮಾಡಬಹುದು. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸರ್ಕಾರಿ ನೌಕರಿಗೆ ರಾಜ್ಯವು ಬಡ್ತಿಯಲ್ಲೂ ಕೂಡ, ಅಂದರೆ ಇಲ್ಲಿಯವರೆಗೆ ನಾವು ಎಂಟ್ರೆನ್ಸ್ನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ, ಅಂದರೆ ಅವರ ನೇಮಕಾತಿಯ ಸಂದರ್ಭದಲ್ಲಿ ಮಾಡ್ತಾ ಇತ್ತು ಅಂತಂದರೆ ಇಲ್ಲಿ ರಿಸರ್ವೇಷನ್ ಕೊಡಲಾಗ್ತಾ ಇತ್ತು. ಬಟ್ ಇಲ್ಲಿ ಬಡ್ತಿಯಲ್ಲೂ ಕೂಡ, ಪ್ರಮೋಷನ್ ಹಂತದಲ್ಲೂ ಕೂಡ ಏನು ಮಾಡ್ಬೋದು ಅಂದರೆ ಮೀಸಲಾತಿಯನ್ನು ಮಾಡುವಂಥ ಕಾನೂನು ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ಒನ್, ಮಂಡಲ್ ಆಯೋಗ ಮತ್ತು ತದನಂತರ ಮಂಡಲ್ ಕಮಿಷನ್ ಆ್ಯಂಡ್ ಆಫ್ಟರ್ ಮತ್. ಸೊ ಇಲ್ಲಿ 1979ರಲ್ಲಿ ಏನು ಮಾಡಲಾಗುತ್ತೆ ಅಂದರೆ, ಮೊರಾರ್ಜಿ ದೇಸಾಯಿ ಸರ್ಕಾರ ಏನಿರುತ್ತೆ, ಎರಡನೇ ಹಿಂದುಳಿದ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡುತ್ತಾ. ಸೊ ಇದರ ಅಧ್ಯಕ್ಷರು ಇಲ್ಲಿ BP ಮಂಡಲ್ ಅವರು ಆಗಿರ್ತಾರೆ. ಸೊ ಇವರೊಬ್ಬ ಏನಾಗಿದ್ದರು ಅಂತಂದರೆ, ಆಗಿನ MP ಆಗಿದ್ದರು, ಸಂಸತ್ ಸದಸ್ಯ ಆಗಿದ್ದರು. ಸೊ ಇವರು ವಿಧಿ 340ರ ಅಡಿಯಲ್ಲಿ ಒಂದು ಆದೇಶ ಸಮಿತಿಯನ್ನು ಏನು ಮಾಡ್ತಾರೆ ಅಂತಂದರೆ, ಒಂದು ಫಾರ್ಮ್ ಮಾಡ್ತಾರೆ. ಸೊ ಆರ್ಡರ್ ಕಮಿಟಿ ಅಂಡರ್ ಒಂದು ಸಮಿತಿಯನ್ನು ಇದು ಮಾಡ್ತಾರೆ. ಸೊ ಅದೇನಂತಂದರೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪರಿಸ್ಥಿತಿಗಳನ್ನ ತನಿಖೆ ಮಾಡಬೇಕಂತ ಹೇಳಿ ಒಂದು ಸಮಿತಿಯನ್ನು ಉಲ್ಲೇಖಿಸ್ತಾರೆ. ಹಾಗೆ ಅದರ ಪ್ರಗತಿಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದರ ಕುರಿತು ಇಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಒಂದು ಸಮಿತಿಗೆ ಆದೇಶವನ್ನು ನೀಡ್ತಾರೆ. ನೆಕ್ಸ್ಟ್ ಒನ್, 1980ರಲ್ಲಿ ಆಯೋಗದ ವರದಿ ನೀಡಲಾಗುತ್ತೆ. ಸೊ ಈ BP ಮಂಡಲ್ ಏನು ಮಾಡುತ್ತೆ, ಒಂದು ಆಯೋಗವನ್ನು ಒಂದು ವರದಿಯನ್ನು ನೀಡುತ್ತೆ. ಅಂತಿಮವಾಗಿ ಇದು 3743 ಜಾತಿಗಳನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳೆಂದು ಏನು ಮಾಡಲಾಗುತ್ತೆ, ಅವನ್ನು ಗುರುತಿಸಲಾಗತ್ತೆ. ಸೊ ಇದು ಹಿಂದುಳಿದ ವರ್ಗಗಳಲ್ಲಿ. ಹಾಗೆ ಜನಸಂಖ್ಯೆ ಸುಮಾರು 52%, ಅಂದರೆ SC ಮತ್ತು STಗಳನ್ನ ಹೊರತುಪಡಿಸಿ. ಸೊ ಇಲ್ಲಿ SC ಮತ್ತು STಗಳನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಗಳು ಎಷ್ಟಿದೆ ಅಂತಂದರೆ 52% ಜನಸಂಖ್ಯೆ ಇದೆ ಅಂತ ಹೇಳಿ ಇದು ವರದಿಯನ್ನು ನೀಡುತ್ತೆ. ಸೊ ಏನು ಶಿಫಾರಸು ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟಂತಂದರೆ, ಅದು OBCಗಾಗಿ ಸರ್ಕಾರಿ ಹುದ್ದೆಗಳಲ್ಲಿ 27% ರಿಸರ್ವೇಷನ್ ಕೊಡಬೇಕಂತ ಹೇಳುತ್ತೆ.
ಸೊ ಇದರೊಟ್ಟಿಗೆ ಎಲ್ಲರಿಗೂ ಸಹ ಒಟ್ಟು ಮೀಸಲಾತಿ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಮತ್ತು ಒ ಬಿ ಸಿಗಳನ್ನ ಸೇರಿ ಒಟ್ಟು ಮೀಸಲಾತಿ ಎಷ್ಟಾಗಿರಬೇಕು, ಇಲ್ಲಿ ಮಿತಿ ಕ್ಯಾಪ್ ಎಷ್ಟು ಹಾಕತ್ತೆ, ಇಲ್ಲಿ ಮಿತಿ ಅಂತಂದರೆ 50% ಆಗಿರ್ಬೇಕಂತ ಹೇಳುತ್ತಾ, 50% ಲಿಮಿಟೇಷನ್. ಹಾಗೆ ನೀನು 1990ಯಲ್ಲಿ ವಿ ಪಿ ಸಿಂಗ್ ಸರ್ಕಾರ ಏನು ಮಾಡುತ್ತಾ, ಒ ಬಿ ಸಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 27%ನಷ್ಟು ಮೀಸಲಾತಿಯನ್ನು ರಿಸರ್ವೇಷನ್ ಘೋಷಿಸುತ್ತ. ಇನ್ನು 1991ನಲ್ಲಿ ನರಸಿಂಹರಾವ್ ಸರ್ಕಾರ ಏನು ಮಾಡುತ್ತೆ, 2 ಚೇಂಜಸ್ಗಳನ್ನು ಜಾರಿಗೆ ತರುತ್ತೆ. ಸೊ ಮೊದಲನೇದಾಗಿ ಏನಂತಂದರೆ 27% ಕೋಟಾದಲ್ಲಿ ಒ ಬಿ ಸಿಗಳಲ್ಲಿ ಬಡ ವರ್ಗಗಳಿಗೆ ಆದ್ಯತೆಯನ್ನು ನೀಡಬೇಕು. ಸೊ ಒ ಬಿ ಸಿಗಳಲ್ಲಿ ಮತ್ತೆ ಬಡ ವರ್ಗಗಳಿರ್ತಾರೆ, ಇವರಿಗೆ ಆದ್ಯತೆಯನ್ನು ನೀಡಬೇಕಂತ ಹೇಳುತ್ತೆ. ಸೊ ಇದರೊಟ್ಟಿಗೆ ಮೀಸಲಾತಿ ನೀಡುವಲ್ಲಿ ಆರ್ಥಿಕ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವುದು ಹಾಗೂ ಅಸ್ತಿತ್ವದಲ್ಲಿರುವ ಯಾವುದೇ ಮೀಸಲಾತಿ ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಉನ್ನತ ಜಾತಿಗಳ ಬಡ ವರ್ಗಗಳಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತೆ ಉದ್ಯೋಗದಲ್ಲಿ ಹೆಚ್ಚುವರಿಯಾಗಿ 10% ಮೀಸಲಾತಿಯನ್ನು ನೀಡಬೇಕಂತ ಹೇಳಿ ಇವರು ಆದೇಶವನ್ನು ಮಾಡ್ತಾರೆ. ಆದರೆ ಇಲ್ಲಿ 1992 ಅಲ್ಲಿ ಏನಾಗುತ್ತೆ, ವಿಧಿ 16 ಸಬ್ ಕ್ಲಾಸ್ 4ರ ವ್ಯಾಪ್ತಿ ಏನಾಗುತ್ತೆ, ಹಿಂದುಳಿದ ವರ್ಗಗಳ ಪರವಾಗಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ. ಹಾಗೆ ಎಸ್ ಸಿಯಿಂದ ಸಂಪೂರ್ಣವಾಗಿ ಪರಿಸಲ್ಪಟ್ಟಿದೆ, ಅಂದರೆ ಸುಪ್ರೀಂ ಕೋರ್ಟ್ನಿಂದ ಸಂಪೂರ್ಣವಾಗಿ ಪರಿಸಲ್ಪಟ್ಟಿದೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಲ್ಲಿ ಮೇಲ್ಜಾತಿಗಳ ಬಡ ವರ್ಗಗಳಿಗೆ 10% ಹೆಚ್ಚುವರಿ ಮೀಸಲಾತಿಯನ್ನು ಇಲ್ಲೇನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಹಾಗೂ 2 ಷರತ್ತುಗಳೊಂದಿಗೆ ಒ ಬಿ ಸಿಗಾಗಿ 27% ಮೀಸಲಾತಿಯ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿಯುತ್ತೆ. ಏನು ಅಂತಂದರೆ, ಒ ಬಿ ಸಿ ಅಥವಾ ಕೆನೆ ಪದರಗಳಲ್ಲಿ ಮುಂದುವರೆದ ವರ್ಗಗಳ ಮೀಸಲಾತಿಯ ಫಲಾನುಭವಿಗಳ ಪಟ್ಟಿಯಿಂದ ಇವರನ್ನು ಹೊರಗಿಡಬೇಕು. ಒ ಬಿ ಸಿಗಳಲ್ಲಿ ಏನಿವಾಗ ಉನ್ನತ ಅಥವಾ ಏನು ಈ ಹಿಂದೆ ಅವರು ಒ ಬಿ ಸಿಗಳಲ್ಲಿ ಮುಂದುವರೆದ ವರ್ಗ ಏನಿರುತ್ತೆ ಅವ್ರಿಗೆ ಏನು ಮಾಡಬೇಕು, ಇವಾಗ ಈ ಮೀಸಲಾತಿ ಪಟ್ಟಿಯಿಂದ ಹೊರಗಿಡಬೇಕಂತ ಹೇಳುತ್ತಾ. ಸೊ ಹೀಗಾಗಿ ಅವರಿಗೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ನೀಡೋಗಿಲ್ಲ. ಹಾಗೆ ಈ ಮೀಸಲಾತಿಯನ್ನು ಆರಂಭಿಕ ನೇಮಕಾತಿಗೆ ಮಾತ್ರ ಏನು ಮಾಡ್ಬೋದು, ಸೀಮಿತಗೊಳಿಸಬಹುದು ಅನ್ನೋದನ್ನು ಹೇಳುತ್ತಾ. ಹಾಗೆ ಕೆಲವು ಅಸಾಧಾರಣ ಸಂದರ್ಭಗಳನ್ನ ಹೊರತುಪಡಿಸಿ ಒಟ್ಟು ಮೀಸಲಾತಿ ಅನ್ನುವಂಥದ್ದು ಕೋಟಾ 50% ಮೀರಬಾರದು ಅನ್ನುವಂಥದ್ದನ್ನು ಹೇಳುತ್ತಾ. ಹಾಗೆ ಭರ್ತಿಯಾಗದ ಸಂದರ್ಭದಲ್ಲಿ ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳನ್ನ ಮಾನ್ಯವಾಗಿದ್ದರೆ 50% ನಿಯಮವನ್ನು ಉಲ್ಲಂಘಿಸಿದರೆ ಕ್ಯಾರಿ ಫಾರ್ವರ್ಡ್ ರೂಲ್, ಅಂದರೆ ಈ ಕ್ಯಾರಿ ಫಾರ್ವರ್ಡ್ ರೂಲ್ನಲ್ಲಿ 50% ನಿಯಮವನ್ನು ಮೀರೋ ಹಾಗಿಲ್ಲ ಅಂತ ಹೇಳುತ್ತೆ. ಏನಿದು ಕ್ಯಾರಿ ಫಾರ್ವರ್ಡ್ ರೂಲ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಸರ್ಕಾರ, ಇವಾಗ ಕರ್ನಾಟಕ ಸರ್ಕಾರ 100 ಹುದ್ದೆಗಳನ್ನು ಅಥವಾ 115 ಹುದ್ದೆಗಳನ್ನು ಘೋಷಿಸಿದೆ ಅಂತ ಅನ್ಕೋಣ. ಸೊ ಇದಕ್ಕೆ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದೆ. ಸೊ ಇದರಲ್ಲಿ 15 ಸ್ಥಾನಗಳು ಎಸ್ ಸಿ ವರ್ಗಕ್ಕೆ ಸೇರಿದೆ ಅಂತ ಅನ್ಕೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಕಾರಣಗಳಿಗಾಗಿ ಏನಾಗ್ಬೋದು ಅಂತಾರೆ, ಇಲ್ಲಿ 15ರಲ್ಲಿ 10 ಹುದ್ದೆಗಳು ಮಾತ್ರ ಭರ್ತಿ ಆಗ್ಬೋದು ಅಂತ ಅನ್ಕೋಣ. ಅಂದರೆ ಈ ಎಸ್ ಸಿ ಆಗಿರ್ಬೋದು, ಎಸ್ ಟಿ ಆಗಿರ್ಬೋದು, ಒ ಬಿ ಸಿ ಆಗಿರ್ಬೋದು, ಇವರಿಗೆ ಸೇರುವಂತಹ ಹುದ್ದೆಗಳಲ್ಲಿ 15ರಲ್ಲಿ 10 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ ಅಂತ ಅನ್ಕೋಣ. ಉಳಿದ 5 ಹುದ್ದೆಗಳು ಇಲ್ಲಿ ಅಗತ್ಯವಾಗಿರುವಂಥ ಒಂದು ಅಪ್ಲಿಕೇಶನ್ ಅಲ್ಲಿ ಬಂದಿರೋದಿಲ್ಲ ಅಂತ ಅನ್ಕೋಣ, ಅಥವಾ ಅಲ್ಲಿ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಏನಿರುತ್ತೆ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಅವುಗಳನ್ನ ಮೀಟ್ ಮಾಡಿಲ್ಲ ಅಂತ ಅನ್ಕೋಣ. ಸೊ ಹೀಗಾಗಿ ಏನಾಗುತ್ತೆ, ಆ ವರ್ಷದಲ್ಲಿ 5 ಹುದ್ದೆಗಳು ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಈ ರೀತಿ ಉಳ್ಕೊಂಡ್ರೆ, ಸೊ ಇವುಗಳನ್ನ ಆ ವರ್ಷದಲ್ಲಿ ರದ್ದು ಮಾಡೋ ಹಾಗಿಲ್ಲ. ಸೊ ಇವುಗಳು ಏನಾಗುತ್ತೆ, ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಅದೇ ರೀತಿ ಸರ್ಕಾರ ಏನು ಮಾಡುತ್ತೆ, 115 ಹುದ್ದೆಗಳನ್ನ ಮತ್ತೆ ಅಗೇನ್ ಇಲ್ಲಿ ಅಧಿಸೂಚನೆ ಮೂಲಕ ಹೊರಡಿಸುತ್ತೆ ಅಂತ ಅನ್ಕೋಣ. ಸೊ ಇಲ್ಲಿ ಏನು ಮಾಡುತ್ತೆ, ಮತ್ತೆ ಈ 5 ಹುದ್ದೆಗಳಲ್ಲಿ, ಅಂದರೆ ಈ 115 ಹುದ್ದೆಗಳಲ್ಲಿ 15 ಹುದ್ದೆಗಳು ಎಸ್ ಟಿ ವರ್ಗಕ್ಕೆ ಇಲ್ಲಿ ರಿಸರ್ವ್ ಆಗಿದೆ ಅಂತ ಅನ್ಕೋಣ. ಸೊ ಇಲ್ಲಿ ಏನು ಮಾಡಲಾಗುತ್ತೆ, ಮತ್ತೆ ಈ 5 + 15 ಅಂದರೆ 20 ಹುದ್ದೆಗಳಾಗತ್ತೆ. ಸೊ ಈ 20 ಹುದ್ದೆಗಳಿಗೆ ಅಂತಂದರೆ ಏನಂತಂದರೆ, ಇಲ್ಲಿ ಇವರಿಗೆ ಮೀಸಲಿರುತ್ತೆ ಈ 115 ಹುದ್ದೆಗಳಲ್ಲಿ. ಎಸ್. ಸೊ ಈ ರೀತಿ ಮಾಡ್ತಾ ಹೋದಾಗ ಇಲ್ಲಿ ಒಟ್ಟು ಬ್ಯಾಕ್ಲಾಗ್ ಹುದ್ದೆಗಳು 50% ಮೀರೋ ಆಗಿಲ್ಲ. ಒಟ್ಟು ಹುದ್ದೆಗಳಲ್ಲಿ ಇವಾಗ 115 ಅಲ್ವಾ. ಸೊ 115 2 ಭಾಗ ಮಾಡಿದರೆ ಡಿವೈಡೆಡ್ ಬೈ 2. ಸೊ 2 5 10. ಸೊ ನೆಕ್ಸ್ಟ್ ಎಷ್ಟಾಗುತ್ತೆ, ಇದು 15. ಸೊ ಹಾಗೆ ನೆಕ್ಸ್ಟ್ 2 7 ಅಂದರೆ 57.5. ಸೊ ಇಲ್ಲಿ 57 ಬ್ಯಾಕ್ಲಾಗ್ ಹುದ್ದೆಗಳೇ ಇಲ್ಲಿ ಇರೋ ಹಾಗಿಲ್ಲ ಅನ್ನೋದನ್ನು ಇದು ಹೇಳುತ್ತೆ.
ಮಂಡಲ ಆಯೋಗ ಮತ್ತು ತದನಂತರ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಏನು ಮಾಡುತ್ತೆ, ಸರ್ಕಾರ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳುತ್ತೆ. ಸೊ ಅದರಲ್ಲಿ ರಾಮನಂದನ್ ಸಮಿತಿಯನ್ನು ಫಾರ್ಮ್ ಮಾಡಲಾಗುತ್ತೆ. ಸೊ ಇದೇನು ಹೇಳುತ್ತೆ, ಒ ಬಿ ಸಿಗಳಲ್ಲಿ ಕೆನೆ ಪತ್ರವನ್ನು ಗುರುತಿಸುತ್ತೆ. ಹಾಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು 1993ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ಸಂಸತ್ತಿನ ಒಂದು ಕಾಯ್ದೆ ಮೂಲಕ ಇದನ್ನು ಫಾರ್ಮ್ ಮಾಡಲಾಗುತ್ತೆ. ಸೊ ಕಾರಣ ಏನಂತಂದರೆ, ಉದ್ಯೋಗ ಮೀಸಲಾತಿಗೆ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರ್ಪಡೆ ಮತ್ತು ಹೊರಗುಡುಗುವಿಕೆಗಾಗಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಹಾಗೆ ಇದು ಏನು ಹೇಳುತ್ತೆ, ಬಡ್ತಿಗಳಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ತೀರ್ಪನ್ನು ರದ್ದುಗೊಳಿಸಲಾಯಿತು ಈ ಒಂದು ಕಾಯ್ದೆಯ ಮೂಲಕ, 77ನೇ ತಿದ್ದುಪಡಿ ಕಾಯ್ದೆಯ ಮೂಲಕ. ಹಾಗೆ ವಿಧಿ 16ರಲ್ಲಿ ಹೊಸ ನಿಬಂಧನೆ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಅಂದರೆ ಯಾವುದೇ ಸೇವೆಗಳ ಬಡ್ತಿಗಳಲ್ಲಿ SC ಆಗಿರ್ಬೋದು ಮತ್ತು ST ಪರವಾಗಿ ಮೀಸಲಾತಿ ಒದಗಿಸಲಿಕ್ಕೆ ರಾಜ್ಯಕ್ಕೆ ಏನು ಮಾಡುತ್ತೆ, ಇದು ಅಧಿಕಾರವನ್ನು ನೀಡುತ್ತೆ. ಹಾಗೆ ರಾಜ್ಯ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದಿದ್ದರೆ ಇಂಥ ಒಂದು ಸಂದರ್ಭದಲ್ಲಿ ಹಾಗೂ ನಂತರದಲ್ಲಿ 85ನೇ ತಿದ್ದುಪಡಿ ಕಾಯ್ದೆ 2001 ಜಾರಿಗೆ ತರಲಾಗುತ್ತೆ. ಇಲ್ಲಿ ಹಿರಿತನದ ಆಧಾರದ ಮೇಲೆ ಏನು ಮಾಡ್ಬೋದು ಅಂತಂದರೆ ಬಡ್ತಿಯನ್ನು ನೀಡ್ಬೋದು ಅಂತ ಹೇಳುತ್ತೆ. ಹಾಗೂ ಇನ್ನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 2006ರ ಮಸೂದೆಗೆ ತಿದ್ದುಪಡಿ ಕಾಯ್ದೆಯಿಂದ ಇದು ರದ್ದುಗೊಂಡಿದೆ. ಹಾಗೆ ವಿಧಿ 16ರ ಹೊಸ ನಿಬಂಧನೆ ಏನಿದೆ ಅಂತಂದರೆ, ಒಂದು ವರ್ಷದ ಭರ್ತಿಯಾಗದ ಮೀಸಲು ಹುದ್ದೆಗಳನ್ನ ಮುಂದಿನ ವರ್ಷ ಯಾವುದೇ ವರ್ಷ ಅಥವಾ ವರ್ಷಗಳಲ್ಲಿ ಭರ್ತಿ ಮಾಡಬೇಕಾದ ಪ್ರತ್ಯೇಕದ ವರ್ಗದ ಹುದ್ದೆಗಳಾಗಿ ಅವುಗಳನ್ನ ಪರಿಗಣಿಸಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತೆ. ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಬ್ಯಾಕ್ಲಾಗ್ ಹುದ್ದೆಗಳಂತಂದರೆ ಆ ವರ್ಷದಲ್ಲಿ ಯಾವುದು ಆಗದಿದ್ರೆ ಅವುಗಳನ್ನ ಮುಂದಿನ ವರ್ಷಕ್ಕೆ ಏನು ಮಾಡ್ಬೋದು, ತೆಗೆದುಕೊಂಡು ಹೋಗಬಹುದು ಅನ್ನೋದನ್ನು. ಹಾಗೆ 76ನೇ ತಿದ್ದುಪಡಿ ಕಾಯ್ದೆ 1994ರಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಇದರ ಅಡಿಯಲ್ಲಿ ತಮಿಳುನಾಡು ಮೀಸಲಾತಿ ಕಾಯ್ದೆಯನ್ನು 9ನೇ ಅನುಸೂಚಿಯಲ್ಲಿ ಇರಿಸಲಾಗಿದ್ದು ಇದನ್ನು ನ್ಯಾಯಾಂಗ ವಿಮರ್ಶೆಯಾಗಿ ರೂಪಿಸಲು ಯೋಜಿಸಲಾಗಿದೆ. ಏಕೆಂದರೆ ಇದು 69% ಮೀಸಲಾತಿಗೆ ಅವಕಾಶವನ್ನು ನೀಡುವ ಮೂಲಕ ಏನಾಗುತ್ತೆ, ಏನು ಈ ಹಿಂದೆ ಹೇಳಿರುವಂಥ ಮೀಸಲಾತಿಯ ಒಂದು ಲಿಮಿಟ್ ಅಥವಾ ಮಿತಿ ಅನ್ನೋದು 50%ಗಿಂತ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇದು ಉಲ್ಲಂಘನೆಯನ್ನು ಮಾಡುತ್ತೆ. ಸೊ ನಾಳೆ ಕ್ಲಾಸಲ್ಲಿ ನಾವು ಅಸ್ಪೃಶ್ಯತಾ ನಿವಾರಣೆ ಅಂದರೆ ಇನ್ನುಳಿದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಇದಾಗಿತ್ತು ಇವತ್ತಿನ ಫಂಡಮೆಂಟಲ್ ರೈಟ್ಸ್ ಕುರಿತಾಗಿರುವಂಥ ಕ್ಲಾಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ. ಯಾರು ಈ ಒಂದು ವಿಡಿಯೋಗೆ ಹೊಸಬರಾಗಿದ್ದರೆ ಸೊ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.